ಹಾಯ್ ನಮಸ್ಕಾರ ಎಲ್ಲರಿಗೂ ಆನಂದ್ ಆಡಿಯೋ ಸೆಲೆಬ್ರಿಟಿ ಪಾಡ್ಕಾಸ್ಟ್ಗೆ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಜೊತೆ ತೀರ್ಥರೂಪ ತಂದೆಯವರಿಗೆ ಚಿತ್ರದ ಡೈರೆಕ್ಟರ್ ರಾಮನಹಳ್ಳಿ ಜಗನ್ನಾಥ್ ಸರ್ ನಮ್ಮ ಜೊತೆ ಇದ್ದಾರೆ. ಸೊ ವೆಲ್ಕಮ್ ಟು ದ ಶೋ ಸರ್. ಹೇಗಿದ್ದೀರಾ ಸರ್? ವೆರಿ ನೈಸ್ ಥ್ಯಾಂಕ್ ಯು ಸರ್. ಮೊದಲನೇದಾಗಿ ತೀರ್ಥರೂಪ ತಂದೆಯವರಿಗೆ ಈ ಟೈಟಲ್ ಯಾಕೆ ಸರ್? ಹೇಗೆ ಅಂದರೆ ಈಗಿನ ಕಾಲದಲ್ಲಿ ಎಂತೆಂಥ ಸಿನಿಮಾಗಳು ತುಂಬ ಕ್ರೇಜಿಯಾಗೆಲ್ಲ ಟೈಟಲ್ಸ್ ಬರ್ತಾ ಇದೆ. ಸೊ ನೀವು ತೀರ್ಥರೂಪ ತಂದೆಯವರಿಗೆ ಅಂತ ಟೈಟಲ್ ಸೆಲೆಕ್ಟ್ ಮಾಡಬೇಕು ಅಂದರೆ ಏನು ಕಾರಣ? ಅಂದರೆ ಆ್ಯಕ್ಚುಲಿ ಅದನ್ನು ಹೇಳಿದೆ, ಅಂದರೆ ಈ ಸಿನಿಮಾಕ್ಕೆ ಅಂತ ಅಂದ್ಕೊಂಡಿದ್ದಲ್ಲ ಟೈಟ್ಲು. ಅದಾದಮೇಲೆ ಕತೆ ಹೋಗ್ತಾ ಆಮೇಲೆ ಇದು ಅನಿಸಿದ್ದು. ಬಟ್ ನನಗೆ ಟೈಟ್ಲ್ ಇದು ಯಾವತ್ತೂ ನನಗೇನಂತಂದರೆ ಇದೊಂದು ನಾಸ್ಟಾಲಜಿಕ್ ಫೀಲ್ ಕೊಡುತ್ತೆ. ಅಂದರೆ ನಾವು ಚಿಕ್ಕದ್ರಲ್ಲಿ, ಅಂದರೆ ಈಗಿನ ಜನ್ರೇಷನ್ ಪತ್ರಗಳು ಅದು ಇದೆಲ್ಲ ಹೋಗಿರೋದ್ರಿಂದ, ನಾನು ಸ್ಕೂಲ್ನಲ್ಲಿ ನಾನು ಹೇಮಗಿರಿ ಅನ್ನೋ ಮಠದಲ್ಲಿ ಓದಿದ್ದು, ಕೇರ್ಪೇಟೆ ಇದರಲ್ಲಿ. ಅಲ್ಲಿ ಓದ್ಬೇಕಾದ್ರೆ ಊರಿಗೆ ಪತ್ರಗಳನ್ನು ಬರಿತಾ ಇದ್ದು. ನಮ್ಮ ತಾತನಿಗೆ ಮತ್ತು ನಮ್ಮ ಮನೆಗೆ ಬರಿತಾ ಇರ್ಬೇಕಾದ್ರೆ ತೀರ್ಥರೂಪ ಸಮಾನರಾದ ತೀರ್ಥರೂಪ ತಂದೆಯವರಿಗೆ ಈ ಥರ ಪದಗಳನ್ನು ಬಳಸಿ ಬರಿತಿದ್ದು. ಅಂದರೆ ಅಂದರೆ ಸ್ಕೂಲಲ್ಲೂ ಕೂಡ ಪತ್ರ ಬರೀರಿ ಅಂತ ನಮಗೆ 4 ಮಾರ್ಕ್ಸ್ಗೆ ಇರ್ತಿತ್ತು. ಏನೇ ಬರಿತಾ ಇದ್ರು ಅಂದರೆ ಇದು ತುಂಬ ಕನೆಕ್ಟ್ ಆಗುವಂಥ ತುಂಬ ನಾಸ್ಟಾಲಜಿಕ್ ನೇಮ್. ಹೇಗೆ ನನ್ನ ಹೊಂದಿಸಿ ಬರೀರಿ ಅನ್ನೋದನ್ನು ನಾಸ್ಟಾಲಜಿಕ್ ಇತ್ತು. ತೀರ್ಥರೂಪ ತಂದೆಯವರಿಗೂ ಅನ್ನೋದು ಬಹುಶಃ 85-90 ದಶಕದಲ್ಲಿ ತುಂಬ ಬಳಕೆ ಆಗದಿದ್ದಂಥ ಪದ, ಅದು ನಾಸ್ಟಾಲಜಿಕ್ ವರ್ಡ್. ಅಂದರೆ ಈ ಸಬ್ಜೆಕ್ಟು ಕೂಡ ತಂದೆ ತಾಯಿ ಮತ್ತು ಮಗ ಈ ಥರ ಎಲ್ಲ ಹೋಗೋದ್ರಿಂದ ಆಗಿನ ಜನ್ರೇಷನ್ನವ್ರಿಗೆ ಈ ವರ್ಡ್ಗಳು ಗೊತ್ತಿರುತ್ತೆ. ನನಗೆ ಇನ್ನೊಂದೇನು ಅಂದರೆ ಒಂದು ಹೇಳೋದು, ಕೆಲವು ಪದಗಳು ನನಗೆ ಬಟ್ ಸರ್ ಗಾಳಿಪಟ ಅಂತ ಇಟ್ಟಾಗ ಏನಿದು ಹಿಂಗಿಟ್ರಲ್ಲ ಅಂತ ಅನಿಸಿತ್ತು ನಾನು ಓದ್ತಾ ಇರ್ಬೇಕಾರೆ. ಅಂದರೆ ಎಲ್ಲರೂ ಆಗ ಕ್ಯಾಚಿ ಮಾನದ ಅಂದರೆ ಬೇರೆ ಬೇರೆ ಥರದ ಪದಗಳನ್ನ ಇಡ್ತಾರೆ. ಅಂದರೆ ವೆರಿ ಸಿಂಪಲ್ ವರ್ಡ್ ಗಾಳಿಪಟ ಅಂತ ಇಟ್ಬಿಟ್ರಲ್ಲ ಅಂತ. ಆದರೆ ಏನು ಅನಿಸುತ್ತೆ ಅಂದರೆ ಕೆಲವು ಟೈಮಲ್ಲಿ ನಮ್ಮ ಸಿನಿಮಾದಲ್ಲಿದ್ದಾಗ ಅಂದರೆ ನಮ್ಮ ಕನ್ನಡ ಭಾಷೆಯಲ್ಲಿ ಅಂದರೆ ಇರುವಂಥ ಕೆಲವು ಪದಗಳು ಹಾಗೆ ಹೋಗಬಾರ್ದು. ತುಂಬ ನಾಸ್ಟಾಲಜಿಕ್ ಇರೋ ಪದಗಳು ಈಗಿನ ಜನ್ರೇಷನ್ವರೆಗೂ ಗೊತ್ತಾಗಬೇಕು. ಆ ಟೈಟಲ್ ಯಾವತ್ತೂ ಸಿನಿಮಾಗೆ ಒಂದು ಇನ್ವಿಟೇಷನ್ ಥರನೂ ಇರುತ್ತೆ. ಅದು ಒಂದು ವರ್ಗಕ್ಕೆ ಕರ್ತರಿಸುತ್ತೆ ಥಿಯೇಟ್ರಿಗೆ. ಅದನ್ನು ನಾನು ಬಿಲೀವ್ ಮಾಡ್ತೀನಿ. ಆಮೇಲೆ ಇನ್ನೊಂದಿಷ್ಟು ಏನು ಅಂತಂದರೆ, ಕೆಲವು ಪದಗಳು ಅದು ಹಾಗೆ ಉಳ್ಕೊಂಡು ಹೋಗಬೇಕು. ಅಂದರೆ ಈಗಿನ ಜನ್ರೇಷನ್ವರೆಗೂ ಆ ಪದ ಗೊತ್ತಾಗಬೇಕು, ಏನು ಅಂತ ಗೊತ್ತಾಗಬೇಕು ಅನ್ನೋ ಒಂದು ದೃಷ್ಟಿನೂ ಕೂಡ ಹೌದು, ಹಾಗೆ ಕತೆಗೂ ಕೂಡ ಪೂರಕವಾಗಿರುತ್ತೆ. ಸೊ ಹಂಗಾಗಿ ನಂಗೆ ಬೇಸಿಕಲಿ ಪೊಯೆಟ್ರಿ ಇವೆಲ್ಲ ಇಷ್ಟ ಇರೋದ್ರಿಂದ ಬಹುಶಃ ಟೈಟ್ಲ್ಗಳು ಹಾಗೆ ನನಗೆ ಬರ್ತಾ ಇದ್ದಾವೇನೋ. ನೀವು ಯಾವ ಥರ ಕತೆ ಕಾದಂಬರಿಗಳನ್ನ ಓದೋದು ಜಾಸ್ತಿ? ಇಲ್ಲ, ನಂದು ಆ್ಯಕ್ಚುಲಿ ಏನಂತಂದರೆ ಇಂಜಿನಿಯರಿಂಗ್ ಓದ್ತಾ ಇರ್ಬೇಕಾದ್ರೆ ಜಾಸ್ತಿ ಅಂದರೆ ಲಿಟ್ರೇಚರ್ ಓದ್ತಿದ್ದೆ ತುಂಬ. ಆಗೆಲ್ಲ ಅಂದರೆ ನಾನು ಆಗ ಕಾರಂತವ್ರನ್ನೂ ಓದ್ತಿದ್ದೆ, ಮತ್ತು ತೇಜಸ್ವಿ ಅವರು, ಅದು ಬಿಟ್ಟರೆ ಇನ್ನು ಎಸ್ ಎಲ್ ಭೈರಪ್ಪ ಅವರು, ಈ ಥರದ್ದೆಲ್ಲ ಇದನ್ನು ಎಲ್ಲ ನಾವೆಲಿಸ್ಟ್ ಕನ್ನಡದ ಎಲ್ಲ ಇದನ್ನು ಓದ್ತಾ ಇದ್ದೆ. ಆಗ ನಂಗೆ ತುಂಬ ಜಾಸ್ತಿ ಇದಾಗ್ತಿದ್ದು ಆತ್ಮಚರಿತ್ರೆಗಳು, ಆ ಪ್ರಕಾರಗಳು ತುಂಬ ಇಷ್ಟ ಆಗೋದು. ಎಲ್ಲ ಬುಕ್ಸ್ಗಳನ್ನು ತುಂಬ ಜಾಸ್ತಿ. ಆ್ಯಕ್ಚುಲಿ ಈಗ ಸಿನಿಮಾಗೆ ಬಂದಲ್ಲಿ ಸ್ವಲ್ಪ ಓದು ಕಡಿಮೆ ಆಗಿದೆ. ಬಟ್ ಆಗ ಕಾಲೇಜ್ ಡೇಸಲ್ಲಿ ಇಂಜಿನಿಯರಿಂಗ್ ಸಬ್ಜೆಕ್ಟ್ಗಳೇನು ಜಾಸ್ತಿ ಅದನ್ನೇ ಓದ್ತಿದ್ದು. ಸರ್ ಹೇಗೆ ಲೈಕ್ ಈಗ ಮೊದಲನೇದಾಗಿ ನೀವು ಲಿರಿಕ್ಸ್ ಬರೀತೀರಾ, ಹಾಗೆ ಕತೆ ಬರೀತೀರಾ. ಸೊ ಇಂಟ್ರೆಸ್ಟ್ ನಿಮ್ಗೆ ಯಾವಾಗ ಬಂತು, ನಾನು ಕತೆ ಬರೀಬೇಕು, ನಿರ್ದೇಶಕ ಆಗಬೇಕು ಅಂತ ನಿಮ್ಗೆ ಯಾವಾಗ? ಇಲ್ಲ, ಅಂದರೆ ನಾನು ನಿರ್ದೇಶಕ ಆಗಬೇಕು ಅಂತ ಇಂಟ್ರೆಸ್ಟ್ ನನಗೆ ಬಂದಿರಲಿಲ್ಲ. ಬಟ್ ನಾನು ಇಂಜಿನಿಯರಿಂಗ್ ಓದ್ತಾ ಇರ್ಬೇಕಾದ್ರೆ ತುಂಬ ಅನಿಸ್ತಿತ್ತು ನಾನೊಬ್ಬ ಲಿರಿಸಿಸ್ಟ್ ಆಗಬೇಕು ಅಂತ, ಯಾವಾಗಲೂ ಅನ್ಸೋದು. ಆಗ ಓದ್ತಾ ಇರ್ಬೇಕಾದ್ರೆ ನನಗೆ ಕಲ್ಯಾಣ್ ಸರ್ದು ಹಾಡುಗಳು ತುಂಬ ಪ್ರಭಾವ ಬೀರಿದೆ ನನಗೆ. ಅಂದರೆ ಅಮೃತ ವರ್ಷಿಣಿ ಇವೆಲ್ಲ ವೆರಿ ಕ್ಲಾಸಿಕ್, ಅಂದರೆ ಕನ್ನಡ ಒಂದು ಇದರಲ್ಲಿ ನನ್ನ ಮೇಲೆ ತುಂಬ ಪ್ರಭಾವ ಬೀರಿದ್ದು. ತದನಂತರದಲ್ಲಿ ನನಗೆ ತುಂಬ ಕನೆಕ್ಟ್ ಆಗಿದ್ದು ಅಂದರೆ ಜಯಂತ್ ಕಾಯ್ಕಿಣಿ ಅವರು. ಈ ಥರ ಎಲ್ಲ ಇದ್ದಾಗ ನನಗೆ ಆಮೇಲೆ ಅಂದರೆ ಪೊಯೆಟ್ರಿ ಇಷ್ಟ ಆಗ. ಆಮೇಲೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಕಾಲೇಜಲ್ಲಿ ಇದ್ದಾಗ ತಮಾಷೆಗೆ ಕಾಲೇಜ್ ಫಂಕ್ಷನ್ಸ್ಗಳಿಗೆ ಕವನಗಳನ್ನು ಬರಿತಾ ಇದ್ದೋ. ಆಗ ನಮ್ಮ ಸ್ನೇಹಿತರು ಇವರು ಹೇಳಿದಾಗ ಪ್ರೋತ್ಸಾಹ ಮಾಡೋರು, ಇಲ್ಲ ಚೆನ್ನಾಗಿ ಬರೀತಾನೆ ಇವನು ಹಂಗಿಂಗೆ ಅಂತ ಹೇಳ್ತಿದ್ದಾಗ ಪತ್ರಿಕೆಗಳು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಪತ್ರಿಕೆಗಳಿಗೂ ಕವನ ಎಲ್ಲ ಬರೀತಿದ್ದೆ. ಇಂಜಿನಿಯರಿಂಗ್ ಓದ್ತಾ ಇರಬೇಕಲ್ಲ ನನ್ನ ಕವನ ಸಂಕಲನ ರಿಲೀಸ್ ಆಗಿತ್ತು. ಸೊ ನನಗೆ ಯಾವತ್ತೂ ಅದು ತುಂಬ ಖುಷಿ ಕೊಡುತ್ತೆ. ಅಂದರೆ ಈಗ ಕತೆ ಮತ್ತು ಡೈರೆಕ್ಷನ್ ಹೇಳಿದ್ರಲ್ಲ, ಅದೆಲ್ಲ ನನ್ನ ನೆಕ್ಸ್ಟ್ ಹಂತದಲ್ಲಿ ಅನಿಸಿರೋದು. ಬಟ್ ನನ್ನ ಒಂದು ಸಾಂಗ್ ಚೆನ್ನಾಗಿ ಅನ್ನಿಸ್ದಾಗ ಅದು ಆ ಎಕ್ಸ್ಪ್ರೆಷನ್ ಇರುತ್ತಲ್ಲ, ಅದು ನನಗೆ ತುಂಬ ಖುಷಿ ಕೊಡುತ್ತೆ. ಆ ಲೈನ್ಸ್ಗಳು ಇದಾದಾಗ ಪ್ರಕೃತಿ ಮಾಡಲಿ ಸೊ ನೀವು ಬರೆದಿರುವಂಥ ನಿಮ್ಮ ಒಂದು ಪರ್ಸ್ನಲ್ ಫೇವ್ರೆಟ್ ಕವನ ಯಾವ್ದಾದ್ರು ಹೇಳಿ ಸರ್? ಕವನ ತುಂಬ ಬರಿತಾ ಇದ್ದೆ. ಅದರಲ್ಲಿ ಅಂದರೆ ಕವನಗಳು ಅಂತ ಬಿಟ್ಟು ಈಗ ಸಿನಿಮಾಗೆ ಈಗ ನಮ್ಮ ಹೊಂದಿಸಿ ಬರೆಯರಲ್ಲೇ ಆಲ್ಮೋಸ್ಟ್ 6 ಸಾಂಗ್ ನಾನೇ ಬರೆದಿದ್ದೆ. ಅದರಲ್ಲಿ ಬೆಳಕಲಿ ಅನ್ನೋ ಒಂದು ಹಾಡು ನನ್ನ ಪರ್ಸ್ನಲ್ ಫೇವ್ರೇಟ್. ಆ್ಯಕ್ಚುಲಿ ಗೊತ್ತಿಲ್ಲ, ಇನ್ನೊಂದು ಸರಿ ನನಗೆ ಹಂಗೆ ಬರೆಯೋಕ್ಕಾಗುತ್ತಿಲ್ಲ. ಯಾಕಂದರೆ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಓದು ಅದ್ರಲ್ಲಿ ನಾನು ಸುಮಾರು ಕಡೆನೂ ಹೇಳ್ತಿದ್ದೆ. ಅಂದರೆ ಏನಂತಂದರೆ ಕೆಲವೊಂದೊಂದು ಲೈನ್ಗಳು ಗೊತ್ತಿಲ್ಲದಂಗೆ ಬಂದುಬಿಡುತ್ತೆ. ಹಾಗಾಗಿ ಬೆಳಕಲಿ ಆಗಿದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಇನ್ಫ್ಯಾಕ್ಟ್ ಒನ್ ಡೇಲಿ ಆಗಿದ್ದು ಅದು ಬೆಳಕಲಿ ಅನ್ನೋ ಸಾಂಗು. ಅಂದರೆ ಇನಿಷಿಯಲಿ ಮುಂಚೆ ಬೇರೆ ಕಂಪೋಸಿಷನ್ ಆಗಿತ್ತು, ಅದಕ್ಕೆ ಕೆ ಕಲ್ಯಾಣ್ ಸರ್ ಬರೆದಿದ್ರು. ಅದು ಅನ್ನಿಸ್ಲಿಲ್ಲ, ಅದು ಓಕೆ ಇಲ್ಲ ಬೇರೆ ಏನಾದರೂ ಮಾಡೋಣ ಅಂತ. ಅಂದರೆ ಅಲ್ಲಿ ಅಂದರೆ ಒಂದು ರಂಜಿತ್ ಅನ್ನೋ ಕ್ಯಾರೆಕ್ಟರ್ ಮತ್ತು ಪಲ್ಲವಿ ಅನ್ನೋ ಕ್ಯಾರೆಕ್ಟರ್ ಬಂದಾಗ
ಅದು ರಂಜಿತ್ ಜೀವನದಲ್ಲಿ ಪಲ್ಲವಿ ಅನ್ನೋ ಕ್ಯಾರೆಕ್ಟರ್ ಎಷ್ಟು ಪರಿಣಾಮ ಬೀರಿರುತ್ತೆ ಅನ್ನೋದ್ರ ಮೇಲಿದ್ದಾಗ ಅಂಥ ಟೈಮಲ್ಲಿ ಪಲ್ಲವಿ ಅನ್ನೋನ್ನ ಹೋಲಿಕೆ ಬೇಕಾಗಿತ್ತು. ಅದು ಒಂದು 50ಕ್ಕೂ ಮಿಗಿಲಿದ್ದು ಏನೋ ಒಂದು ಈ ಥರದ್ದೊಂದು ಪರಿಕಲ್ಪನೆ ಇತ್ತು. ಸೊ ಆಗ ಬೇರೆ ಏನಾದರೂ ಡೈರೆಕ್ಟಾಗಿ ಹೇಳ್ದೇ ಬರಿಬೋದಾ ಅಂತ ಹೇಳಿದಾಗ ನಾನು ಮೊದಲು ಬ್ಲಾಗ್ ಬರೀತಿದ್ದೆ. ಆ ಬ್ಲಾಗಲ್ಲಿ ಒಂದು 2 ಲೈನ್ ಇದು ಬರೆದಿದ್ದೆ. ಸೊ ಆಗ ನನಗೆ ನೆನಪಾಗಿ ಓಕೆ, ಬೆಳಕಲ್ಲಿ ಕಾಣದ ಈರುಳ್ಳಿಗೂ ಈರುಳ್ಳಿ ಕಾಣುವ ಬೆಳಕಿಗೂ. ಸರ್, ಈಗ ನೀವು ಇಂಜಿನಿಯರಿಂಗ್ ಮಾಡ್ತಿದ್ರಿ ಅಂತ ಹೇಳಿದ್ರಲ್ವಾ, ಸೊ ಇಂಜಿನಿಯರಿಂಗಿಂದ ಈಗ ಒಂದು ಸಿನಿಮಾ ರಂಗಕ್ಕೆ ಹೇಗೆ ಪಾದಾರ್ಪಣೆ ಮಾಡಿದ್ರಿ? ಇಂಜಿನಿಯರಿಂಗಿಂತ ಜಾಸ್ತಿ ಮೋಸ್ಟ್ಲಿ ನಾನು ಯಾವ್ದಾದ್ರು ಬೇರೆ ಡಿಗ್ರಿ ಅಂದ್ರೆ ನನಗೆ ಯಾವತ್ತೂ ತುಂಬ ಅನ್ಸೋದಾಗ ಆ್ಯಕ್ಚುಲಿ ಏನಂತ ಇರ್ಬೇಕಾದ್ರೆ ನನಗೆ ಈಗ ಅನ್ಸುತ್ತೆ, ಆ್ಯಕ್ಚುಲಿ ಆಗ ಅನ್ಸಲ್ಲ. ಯಾವತ್ತೂ ಏನಾಗುತ್ತೆ ಅಂದರೆ ನನ್ನ ಕನಸುಗಳು ಯಾವತ್ತೂ ಚೇಂಜ್ ಆಗ್ತಾ ಇರ್ತದೆ. ನನ್ನ ಹೈಸ್ಕೂಲಲ್ಲಿ ಇದ್ದಾಗ ಒಂದು ಕನಸಿರುತ್ತೆ, ಪ್ರೈಮರಿ ಸ್ಕೂಲಲ್ಲಿ ಇದ್ದಾಗ ಒಂದು ಕನಸಿರುತ್ತೆ, PUC ಮುಗಿದ್ಮೇಲೆ ಒಂದು ಕನಸಿರುತ್ತೆ. ನಮ್ಮ ಕನಸು ಏನು ಅಂತ ಗೊತ್ತಾಗೋಷ್ಟ್ರೊಳಗಡೆ ನಾವು ಯಾವ ಫೀಲ್ಡಲ್ಲಿ ಹೋಗಬೇಕು, ನಮ್ಗೆ ಯಾವುದು ಆತ್ಮತೃಪ್ತಿ ಇದೆ ಅಂತ ಗೊತ್ತಾಗೋಕ್ಕೆ ಒಂದಿಷ್ಟು ಟೈಮ್ ಹಿಡಿಯುತ್ತೆ. ನನಗೆ ಇಂಜಿನಿಯರಿಂಗ್ ಮಿಡ್ಡಲ್ಲಿ ಇದು ನನ್ನ ಆಯ್ಕೆ ಅಲ್ಲ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗಿತ್ತು. ಯಾಕೆಂದರೆ ಯಾಕೆಂದರೆ ಅಲ್ಲಿಗಿಂತ ಮುಂಚೆ ಎಲ್ಲ ಕವನಗಳು ಬರೆಯೋದು ಇದೆಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಆ ಟೈಮಲ್ಲಿ ನನಗೆ ಲಿಟ್ರೇಚರ್ ತುಂಬ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಎಷ್ಟೋ ವರ್ಷಗಳಾದ್ಮೇಲೆ ಅನಿಸಿತ್ತು ನಾನು ಬಹುಶಃ ಒಂದು ಮೈಸೂರು ಯೂನಿವರ್ಸಿಟಿಲಿ ಏನಾದ್ರು ಓದಿ ಜರ್ನಲಿಸಮ್ ಮಾಡ್ಬೋದಿತ್ತೇನೋ ಅಂತ ಅನಿಸೋದು. ಬಟ್ ಇಂಜಿನಿಯರಿಂಗಿಂತ ಜಾಸ್ತಿ ಇದು ಸೆಳೆತಾ ಇತ್ತು. ಇಂಜಿನಿಯರಿಂಗ್ ಮುಗಿಸ್ಕೊಂಡು ಬಂದ ಮೇಲೂ ಕೂಡ ನಾನು ಒಂದು ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ. ಅದನ್ನು ಬಿಟ್ಬಿಟ್ಟು ನಾನು ಫಿಲಮ್ಗೆ ಒಂದು ಸ್ವಲ್ಪ ಬಂದೆ. ಸೊ ಹಂಗಾಗಿ ಇಂಜಿನಿಯರಿಂಗ್ ಮೋಸ್ಟ್ಲಿ ಅದು ಒಂದು ಅಂದರೆ ನಮ್ಮ ಆಯ್ಕೆ ಇರಲ್ಲ ಒಂದೊಂದು ಟೈಮಲ್ಲಿ, ಅಂದ್ರೆ ನಮಗೆ ಗೊತ್ತಾಗಲ್ಲ. ಅದಕ್ಕೆ ಕನಸುಗಳು ಚೇಂಜ್ ಆಗ್ತಾ ಇರ್ತವೆ ಅನ್ನೋದು. ಬಹುಶಃ ಮನೆ ಹೇಳ್ತಿದ್ರೆ ಮೇ ಬಿ ನಮ್ಮೂರಲ್ಲಿ ನಾನೇ ಮೊದಲನೇ ಇಂಜಿನಿಯರ್ ನಮ್ಮ ಹಳ್ಳೀಲಿ. ಅಂದರೆ ನಂದು ಒಂದು ಚಿಕ್ಕ ಹಳ್ಳಿ, ರಾಮೇನಹಳ್ಳಿ ಅನ್ನೋದು ಒಂದು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನಲ್ಲಿ ಬರೋದು. ಒಂದು 40 ಮನೆ ಇರುವಂಥ ಹಳ್ಳಿ. ನಾನು 10ನೇ ಕ್ಲಾಸ್ ಕನ್ನಡ ಮೀಡಿಯಮಲ್ಲಿ ಓದಿ ಅದಾದಮೇಲೆ PUC ಸೇರಿಕೊಂಡು ಇಂಜಿನಿಯರಿಂಗ್ ಸೇರಿದಾಗ ಮನೇಲೆಲ್ಲ ಖುಷಿಯಾಗಿದ್ರು. ಅದಾದಮೇಲೆ ಏನು ಅಂತಂದರೆ ಇಂಜಿನಿಯರಿಂಗ್ ನಾನೇ ಫಸ್ಟ್ ನಮ್ಮೂರಲ್ಲಿ ಓದಿದ್ದು. ಬಟ್ ಆದರೂ ಕೂಡ ನಾನು ಆರ್ಟ್ ಕಡೆಗೆ ಸೇರ್ಕೋಬೋದು, ಅಂದರೆ ನಮಗೆ ಗೊತ್ತಿರಲ್ಲ ಬದುಕು. ಅಂದರೆ ನೀವು ಬೆಂಗಳೂರಿಗೆ ಬಂದು ಇಂಜಿನಿಯರಿಂಗ್ ಮಾಡಿ? ಇಲ್ಲ, ನಾನು ಇಂಜಿನಿಯರಿಂಗ್ ಓದಿದ್ದು ದಾವಣಗೆರೆ UBDT ಅನ್ನೋ ಒಂದು ಕಾಲೇಜ್ನಲ್ಲಿ ಓದಿದ್ದು. ಸೊ ಈಗ ಒಂದು ಪುಟ್ಟ ಊರಿನಲ್ಲಿ ಇವಾಗ ನೀವು ಇಂಜಿನಿಯರಿಂಗ್ ಫಸ್ಟ್ ಪರ್ಸನ್ ಅಂತ ಹೇಳಿದ್ರಿ. ಸೊ ಊರಿನಲ್ಲಿ ಹೇಗಿದೆ ಸರ್ ನಿಮಗೆ ರೆಸ್ಪಾನ್ಸ್ ಹೇಗಿರುತ್ತೆ? ಯಾಕಂದರೆ ಅಷ್ಟು ಪುಟ್ಟ ಊರಲ್ಲಿ ಒಬ್ಬ ಅಷ್ಟು ಓದಿದ್ದಾನೆ ಅಂದಾಗ ಆಬ್ವಿಯಸ್ಲಿ ಎಲ್ಲರೂ ಮೆಚ್ಚುವಂಥ ಮಾತು ಅದು. ಸೊ ನಿಮ್ಗೆ ಅಂದರೆ ಆಗ ನಾವು ಆಲ್ಮೋಸ್ಟ್ ಆ ಟೈಮಲ್ಲೆಲ್ಲ ಇಂಜಿನಿಯರಿಂಗ್ ಅನ್ನೋದು ಒಂದು ಸ್ವಲ್ಪ ಇದ್ದಿತ್ತು. ಡಿಪ್ಲೊಮಾ ಅದು ಇದಕ್ಕೆ ಸೇರ್ತಿದ್ರು, ಆಮೇಲೆ ನಾರ್ಮಲ್ ಡಿಗ್ರಿಗಳಿಗೆ ಹೋಗ್ತಿದ್ರು. ಆಗ ಓಕೆ ಇಂಜಿನಿಯರಿಂಗ್ ಸೇರ್ಕೊಂಡಂತೆ ಅಂತ ಒಂದು ಇದಿತ್ತು. ಬಟ್ ಈಗ ಹಾಗಿಲ್ಲ. ಇಂಜಿನಿಯರಿಂಗ್ ಅಂದರೆ ಎವ್ರಿಬಡಿ, ಅಂದರೆ ಎಲ್ಲರಿಗೂ ಸಿಗುತ್ತೆ, ಇಂಜಿನಿಯರಿಂಗ್ ಸೇರ್ತಾರೆ, ಆ ಥರ ಇದೆ. ಬಟ್ ಆಗ ಹೋದಾಗ ಒಂದು ಖುಷಿ ಅಂತೂ ಇತ್ತು. ನಮ್ಮ ಇಡೀ ಕುಟುಂಬಕ್ಕೆ ಎಲ್ಲರಿಗೂ ಖುಷಿ ಇತ್ತು. ನಮ್ಮೂರಿನಲ್ಲೂ ಕೂಡ ನನ್ನ ಇನ್ಸ್ಪೈರ್ ಮಾಡಿದ ಕೆಲವು ವ್ಯಕ್ತಿಗಳು ಕೂಡ ಖುಷಿ ಇತ್ತು. ಸರ್, ಈಗ ನೀವು ಬರೆದಿರುವಂಥ ಹಾಡು ಈ ಸಿನಿಮಾದಲ್ಲಿ ನನ್ನದೇ ಜಗದಲ್ಲಿ ಆಲ್ರೆಡಿ ರಿಲೀಸ್ ಆಗಿದೆ ಆ್ಯಂಡ್ ತುಂಬ ಹಿಟ್ ಆಗ್ತಾ ಇದೆ ಸಾಂಗು. ಸೊ ಇದರಲ್ಲಿ ನಿಮ್ಗೆ ಫೇವ್ರೆಟ್ ಲೈನ್ ಯಾವುದು ಸರ್? ನನ್ನವರಿಲ್ಲಿ ಯಾರೂ ಇಲ್ಲ ಅನ್ನೋ ಲೈನು. ನನ್ನವರಿಲ್ಲಿ ಯಾರೂ ಇಲ್ಲ, ಆದರೂ ಹೇಗೋ ನಗುತ್ತಿರಲು, ನನ್ನೊಳಗಿಲ್ಲಿ ನಾನೇ ಗೆಳೆಯ, ಎಲ್ಲ ಮರೆತು ಬದುಕಿರಲು, ನಿನದೇ ಜಗದಲ್ಲಿ ನಾನಾತನು. ಇಲ್ಲಿ ಏನೇ ಒಂಟಿತನ ಇದ್ರು ಕೂಡ ಅಂದರೆ ಒಂದು ಪಾಯಿಂಟಲ್ಲಾದರೂ ನನಗೆ ನಾನೇ ಅಂತ ಅನ್ಸುತ್ತಲ್ಲ, ಆ ಭಾವ ಅಷ್ಟೇ. ಆ ಲೈನು ತುಂಬ ಇಷ್ಟ. ನಿಮಗೆ ಇವಾಗ ನೀವೇ ಬರೆದಿರೋದಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ, ನಿಮ್ಗೆ ಯಾವಾಗಾದ್ರು ಅನಿಸಿದ್ಯಾ ಅನ್ನೋರು ಯಾರೂ ಇಲ್ಲ ಇಲ್ಲಿ ಅಂತ? ಯಾಕಂದ್ರೆ ಅಷ್ಟು ಡೀಪ್ ಎಮೋಷ್ನಲ್ ಕನೆಕ್ಟ್ ಆಗುವಂಥ ಒಂದು ಲಿರಿಕ್ ಬರೀಬೇಕಂದ್ರೆ ಆಬ್ವಿಯಸ್ಲಿ ಆ ಪರ್ಸನ್ಗೆ ಅದು ಅನಿಸಿರ್ಬೋದು. ಸೊ ನಿಮ್ಗೆ ಏನಾದ್ರು ಅನಿಸಿದ್ದುಂಟಾ? ಇಲ್ಲ, ಅಂದರೆ ಮೇ ಬಿ ಆಸ್ ಎ ಪರ್ಸನ್ನೇ ನಾನು ಸ್ವಲ್ಪ ಎಮೋಷ್ನಲ್ ಅನಿಸುತ್ತೆ. ಅಂದರೆ ನಾನು ನೋಡಿದ್ರು ಹಾಗೆ ಹೇಳ್ತಾರೆ, ಬಟ್ ಸ್ವಲ್ಪ ಎಮೋಷ್ನಲ್ ಅಂತ. ಅಂದರೆ ನನಗೂ ಸುಮಾರು ಜನ ಕೇಳ್ತಾರೆ ಯಾಕೆ ಸ್ವಲ್ಪ ಸ್ಯಾಡೇ ಬರೀತೀವಿ ಅಂತ. ಗೊತ್ತಿಲ್ಲ ನನಗೇನಂತ. ಬಟ್ ನನಗೆ ಆ ಎಕ್ಸ್ಪ್ರೆಷನ್ ಅಂದರೆ ಮನುಷ್ಯನ ಅಂದರೆ ನೋವು ಬದುಕನ್ನೆಲ್ಲನೂ ಕಲಿಸುತ್ತೆ. ಅಂದರೆ ಆ ಎಕ್ಸ್ಪ್ರೆಷನ್ ಮೇ ಬಿ ನನಗಿದೆ ಅಂತಲ್ಲ, ಆ ಎಕ್ಸ್ಪ್ರೆಷನ್ ಇಷ್ಟ ನನಗೆ. ಅಂದರೆ ಗೊತ್ತಿಲ್ಲ ಎಲ್ಲರೂ ಯಾಕಂದ್ರೆ ಮೋರ್ ದೆನ್ ಎ ಹ್ಯಾಪಿ ಮೇ ಬಿ ಥ್ರೂ ರೈಟಿಂಗ್ಸ್ ಐ ಸೆಲೆಬ್ರೇಟ್ ಸ್ಯಾಡ್, ಐ ಥಿಂಕ್. ಐ ಡೋಂಟ್ ನೋ, ಅಂದರೆ ನನಗೆ ಗೊತ್ತಿಲ್ಲದಂಗಿರುವಂಥ. ಓಕೆ, ಸೊ ನೀವು ಬೇಸಿಕಲಿ ತುಂಬ ನೀವು ಯಾವಾಗಲೂ ಲೋನ್ಲಿನೆಸ್ ಫೀಲ್ ಮಾಡೋಂಥ ಒಂದು ಕ್ಯಾರೆಕ್ಟರಾ ಅಥವಾ ಇಲ್ಲ ಜಾಲಿಯಾಗಿ ಇರಬೇಕು ಅನ್ನೋ ಒಂದು ಕ್ಯಾರೆಕ್ಟರ್? ಇಲ್ಲ, ನನಗೇನು ಜಾಲಿ ಅನ್ನೋದಕ್ಕಿಂತ ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಜೊತೆಲಿರಬೇಕು, ಅದಿಷ್ಟ ನನಗೆ. ಅಂದರೆ ಆ್ಯಕ್ಚುಲಿ ನಾನು ಒಂಟಿತನ ಅವು ಅಂತ ಬರೆದ್ರೂ ಕೂಡ ಅದು ನನ್ನ ಒಳಗಿನ ನನ್ನ ಇದು ಸ್ಪೇಸ್ ಅದು. ಬಟ್ ನನ್ನ ಜೊತೆ ಎಲ್ಲರೂ ಇರಬೇಕು ಅನ್ನೋದನ್ನು ಬಯಸ್ತೀನಿ. ಅಂದರೆ ನಾನು ಮನುಷ್ಯ ಅಂದರೆ ಸಂಘಜೀವಿನೇ, ಬಟ್ ಆದರೂ ನನಗೆ ಎಲ್ಲರೂ ಇಷ್ಟ, ಎಲ್ಲರೂ ಇರಬೇಕು ಅನ್ನೋದೇ. ಸರ್, ಈಗ ಬೇಸಿಕಲಿ ನಾವು ನೋಡುವಂಥ ಸಿನಿಮಾಗಳಲ್ಲಿ ತಂದೆ ಮತ್ತು ಮಗಳ ಬಾಂಧವ್ಯನ ತುಂಬ ಅದ್ಭುತವಾಗಿ ತೋರಿಸ್ತಾರೆ.
ಸೊ ಇದರಲ್ಲಿ ತಂದೆ ಮಗಂದು ಅದ್ಭುತ ನಾವು ನೋಡ್ಬೋದಾ ಅಥವಾ ತಾಯಿ ಮಗಂದೇ ನೋಡ್ಬೋದಾ? ಇಲ್ಲಿ ಮೋರ್ ದೆನ್ ತಂದೆ ಮತ್ತು ಮಗ ಅಂದರೆ ಈ ಕಥೆಯಲ್ಲಿ ಆ ಥರದ ಒಂದು ಸ್ಪೇಸ್ ಇರಲಿಲ್ಲ. ಅಂದರೆ ಈ ಕಥೆಯಲ್ಲಿ ಏನಂತಂದರೆ ತಂದೆ ಮಗನ ಒಡನಾಟದಲ್ಲಿ ನಡೆಯುವಂಥ ಕಥೆನೇ ಇಲ್ಲ ಇಲ್ಲಿ. ಸೊ ಹಾಗಾಗಿ ಇಲ್ಲಿ ತಾಯಿ ಜೊತೆ ಇರುವಂಥದ್ದು ಇದು. ಆದರೂ ಕೂಡ ಅವ್ರ ನೋವೇನು ಆ ಪಾಯಿಂಟಲ್ಲೇ ಹೋಗುತ್ತೆ. ಅಂದರೆ ಟೈಟಲ್ ಹೇಗೆ ಬಂತು? ಅದೇ ಅಂದರೆ ತೀರ್ಥರೂಪ ತಂದೆಯವರಿಗೆನ ಆ್ಯಕ್ಚುಲಿ ಇದು ನಾನು ಮೈಸೂರಿನಲ್ಲಿ ನಮ್ಮ ತಂದೆ ಜೊತೆ ಅವ್ರ ಆರೋಗ್ಯ ಸರಿ ಇರಲಿಲ್ಲ ಆಗಿದ್ದಾಗ ನನಗೆ ಹೊಳೆದಂಥ ಟೈಟಲ್ ಇದೆ ಆ್ಯಕ್ಚುಲಿ. ಅದನ್ನ ಇಟ್ಟಿದ್ದು ತೀರ್ಥರೂಪ ತಂದೆಯವರಿಗೆ ಅಂತ ಅಂದ್ಕೊಂಡಿದ್ದು. ಬಟ್ ಈ ಸಿನಿಮಾ ಕತೆ ಮಾಡ್ಕೊಂಡ್ಮೇಲೆ ನಿಹಾರು ನಾವೆಲ್ಲ ಮಾತಾಡಿದ್ಮೇಲೆ ನಾನು ಹಿಂಗೆ ಟೈಟ್ಲ್ ಈ ಥರ ಇದಕ್ಕೆ ಸೂಟ್ ಆಗುತ್ತೆ ಅಂತ ಅಂದಮೇಲೆ ಅನಿಸಿದ್ದು ಇದು ಆಪ್ಟ್ ಅನಿಸಿದೆ ಈ ಸಿನಿಮಾಗೆ ಅಂತ. ಫಸ್ಟ್ ಪೋಸ್ಟರ್ ರಿಲೀಸ್ ಆದಾಗ ಅದು ಬಹುಶಃ ಗಮನಿಸಿದ್ರೆ ಗೊತ್ತಾಗುತ್ತೆ. ಅಂದರೆ ಕಗ್ಗದ ಒಂದು ಲೈನ್ ಬಳಸಿದ್ದು, ಬಾರನೆಂಬುದು ಬಿಡು ಹರುಷಕ್ಕಿದೆ ದಾರಿ ಅಂತ. ಅಂದರೆ ಎಲ್ಲ ನಮ್ಮ KSRTC ಬಸ್ಗಳಲ್ಲೂ ಹಾಕಿರ್ತಾರೆ ನೋಡಿ, ಮುಂದೆ ಡ್ರೈವರ್ ಸೀಟಲ್ಲಿ ಕೂತಿದ್ದಾಗ. ಅಂದರೆ ಇಲ್ಲಿ ಬಾರನೆಂಬುದು ಬಿಡು ಹರುಷಕ್ಕಿದೆ ದಾರಿ ಅಂದರೆ ಇಲ್ಲದೇ ಇರೋದ್ರ ಬಗ್ಗೆ ಹುಡುಕಾಟ ಯಾಕೆ, ಇರೋದ್ರಲ್ಲೇ ಸಂತೋಷ ಪಡು. ಆ ಲೈನ್ ಅರ್ಥ ಆಯಿತು ಅಂದರೆ ಇಲ್ಲಿ ತಂದೆನೋ ತಾಯಿನೋ ಅನ್ನೋದು ಅರ್ಥ ಆಗುತ್ತೆ ಅದು ಸಿನಿಮಾದಲ್ಲಿ. ವೆರಿ ನೈಸ್ ಸರ್. ಸರ್ ಈ ಸಿನಿಮಾಗೆ ನಿಹಾರ್ ಮುಖೇಶ್ ಅವ್ರನ್ನ ನಾಯಕ ನಟನಾಗಿ ತಗೋಬೇಕು ಅಂತ ಹೇಗೆ ಅನ್ನಿಸ್ತು? ಯಾಕಂದರೆ ಅವ್ರು ಆಲ್ರೆಡಿ ಈಗ ತೆಲುಗು ಸೀರಿಯಲ್ಸ್ ಎಲ್ಲ ತುಂಬ ಮಾಡಿದ್ದಾರೆ, ಆಲ್ರೆಡಿ ಅವ್ರು ತುಂಬ ಫ್ಯಾನ್ ಬೇಸ್ ಬೇರೆ ಇದೆ. ಸೊ ಹೇಗೆ ನಿಮಗೆ ಅವ್ರಿಗೆ ಈ ಕ್ಯಾರೆಕ್ಟರ್ ಸೂಟ್ ಆಗುತ್ತೆ ಅಂತ ನೀವು ತೊಗೊಂಡಿದ್ದ, ಅಥವಾ ಈ ಕ್ಯಾರೆಕ್ಟರ್ಗೆ ನಿಹಾರ್ ಅವರೇ ಬೇಕು ಅಂತ ಫಸ್ಟೇ ಅವ್ರನ್ನ ನೋಡಿ ನೀವು ಈ ಕತೆ ಬರ್ತಾ? ಇಲ್ಲ, ಅಂದರೆ ಏನಂತಂದರೆ ಇಬ್ಬರು ಅಂದರೆ ಸಿನಿಮಾ ಅವರು ನನ್ನ ಸಿನಿಮಾ ನೋಡಿ ಇಷ್ಟಪಟ್ಟು ಇದು ಮಾಡಿದ್ರು, ನಾವು ಇಬ್ಬರು ಮೀಟ್ ಮಾಡಿದಾಗ ಅಟ್ ದ ಎಂಡ್ ಏನು ಅನಿಸುತ್ತೆ ಅಂತಂದರೆ ಸಿನಿಮಾ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಲ್ಲ, ಆ ಜರ್ನಿನೇ ನಂಗೆ ಇಂಟ್ರೆಸ್ಟಿಂಗ್ ಇಲ್ಲಿ. ಓಕೆ ಲೆಟ್ಸ್ ಅಂದರೆ ನಿಹಾರು ಅಂದರೆ ಅವ್ರ ಜೊತೆ ಟ್ರಾವೆಲ್ ಆದಾಗ ಒಂದು 6 months ಆಲ್ಮೋಸ್ಟ್ ಅಲ್ಲಿ ನಾನು ಟ್ರಾವೆಲ್ ಮಾಡಿದ್ದು. ಆ ಪಾಯಿಂಟಲ್ಲಿ ಹೇಳ್ತಾ ಇರ್ಬೇಕಾದ್ರೆ ಲೆಟ್ಸ್ ಡೂ ಅಂದರೆ ಈ ಸಿನಿಮಾ ಮಾಡೋಣ ಅಂತ ಒಂದು ಪಾಯಿಂಟಲ್ಲಿ ಅನಿಸಿದಾಗಿದೆ. ಅಂದರೆ ಇಲ್ಲಿ ನಿಹಾರು ನಂಗೆ ಪರಿಚಯ ಇರಲಿಲ್ಲ ಮುಂಚೆನೂ. ಅದೇ ನನ್ನ ಸ್ನೇಹಿತ ಕಿರಣ್ ಅಂತ, ನನ್ನ PU ಫ್ರೆಂಡು, ಅವರ ರಿಲೇಟಿವ್ ನಿಹಾರು. ನಾವು ಒಂದೆರಡು ಮೀಟಿಂಗ್ಗಳಾದಮೇಲೆ ಇದಾದಮೇಲೆ ಅವ್ರಿಗೂ ಕೂಡ ಅಂದರೆ ತೆಲುಗು ಸೀರಿಯಲ್, ತೆಲುಗು ಗುಪ್ಪಡೆಂಟ ಮನಸ್ಸು ಸೀರಿಯಲ್ ತುಂಬ ಪಾಪ್ಯುಲರ್ ಇದ್ದಂತ. ಅಂದರೆ ನಾವು ಆ್ಯಕ್ಚುಲಿ ಅದನ್ನು ನಾನು ವಿಟ್ನೆಸ್ಸು ಮಾಡಿದ್ದೀನಿ ತುಂಬ ಸರಿ. ನಾವೆಲ್ಲ ಅಂದರೆ ಇಲ್ಲಿ ಕರ್ನಾಟಕದಲ್ಲೂ ಕೂಡ ಅಲ್ಲಿ ತೆಲುಗು, ಇನ್ಫ್ಯಾಕ್ಟ್ ನಾವು ಮುಖೇಶ್ ಅವರು ಒಂದು ಸರಿ ಮೀಟ್ ಆಗಿದ್ದೆ ರಾತ್ರಿ 2 o'clock ಅಲ್ಲ ಅವತ್ತು. ನಾವು ಆ್ಯಕ್ಚುಲಿ ಇಲ್ಲ ನಾವು ಸಿನಿಮಾ ಮಾಡೋಣ ಇದು ಅಂತ ಕನ್ಫರ್ಮ್ ಆಗಿದ್ದಾಗಬೇಕಾರೆ ಅಲ್ಲಿ ಕೂತ್ಕೊಂಡು ಒಂದು ಟೀ ಶಾಪ್ ಹತ್ರ ಇದ್ದಾಗ ಅಲ್ಲಿ ಒಂದು ಅಜ್ಜಿ ನೋಡ್ಬಿಟ್ಟು ರಿಷಿಕಾದ ನೀನು ಅಂತ ಮಾತಾಡ್ಸಿದ್ರು. ಐ ಜಸ್ಟ್ ಓಕೆ ಅಂದರೆ ಆಲ್ ತೆಲುಗು ಅಂದರೆ ಇಲ್ಲಿ ಕನ್ನಡಕ್ಕೆ ಅವ್ರು ಹೊಸಬರು ಅಂತ ಅನ್ನಿಸ್ಬೋದು, ಬಟ್ ತೆಲುಗುನಲ್ಲಿ ಪ್ರತಿ ಮನೆಗಳಿಗೂ ತಲುಪಿದ್ದಾರೆ ಅವರು. ಅಂದರೆ ರಿಷಿ ಅನ್ನೋ ಪಾತ್ರದಿಂದ ಪ್ರತಿ ಮನೆಗಳಿಗೂ ಗೊತ್ತಿದೆ. ಸೊ ಆದರೂ ಕೂಡ ಇದು ತೆಲುಗುನಲ್ಲೂ ಶೂಟ್ ಮಾಡಿದ್ದೀವಿ ಬಿಕಾಸ್ ಆಫ್ ಅದನ್ನು ನಿಹಾರ್ ಅಲ್ಲಿ ಏನೋ ಜನಕ್ಕೆ ಹತ್ರ ಇರೋದ್ರಿಂದ. ಆ್ಯಂಡ್ ಇನ್ ದ ಮೀನ್ ವೈಲ್ ನಾನು ಕನ್ನಡದ ಸಿನಿಮಾಗಳು ಮಾಡ್ತಿರೋದ್ರಿಂದ ಆ್ಯಂಡ್ ಆಲ್ಸೋ ನಿಹಾರ್ ಮೈಸೂರಿನವರಾದ್ರಿಂದ ಕನ್ನಡದಲ್ಲಿ ಇರಬೇಕು ಅಂತ ಅಂದ್ಕೊಂಡು ಕನ್ನಡದಲ್ಲಿ ಮಾಡಿ, ಜೊತೆಗೆ ತೆಲುಗುನಲ್ಲೂ ಶೂಟ್ ಮಾಡ್ಕೊಂಡಿದ್ದೀವಿ. ತೆಲುಗುನ ಮುಂದಿನ ದಿನಗಳಲ್ಲಿ ರಿಲೀಸ್ ಮಾಡ್ತೀವಿ, ಆ ಸಾಂಗ್ಗಳು ಮತ್ತು ಸಿನಿಮಾ ಕೂಡ. ಯಾಕಂದ್ರೆ ಆಲ್ರೆಡಿ ಶೂಟಿಂಗ್ ಮಾಡಿರೋದ್ರಿಂದ 2 ಲ್ಯಾಂಗ್ವೇಜಲ್ವೇ. ಅದ್ರಲ್ಲಿ ಪ್ರಿಯಮೈನ ನಾನಕ್ಕು ಅಂತ ಹೆಸರಿಟ್ಟಿದ್ದೀವಿ. ಸೊ ಹೇಗೆ ಸರ್, ಅಂದ್ರೆ ನಿಹಾರ್ ಸರ್ ಇವಾಗ ಆಲ್ರೆಡಿ ತೆಲುಗು ಅಲ್ಲಿ ಹಿಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ಸೊ ಅವರಿಗೋಸ್ಕರ ನೀವು ತೆಲುಗು ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಾ ಇದ್ದೀರಾ, ಅಥವಾ ಫಸ್ಟ್ ಫಿಕ್ಸ್ ಆಗ್ಬಿಟ್ಟಿದ್ರೆ ನಾನು ಈ ಸಿನಿಮಾ ಮಾಡಿದ್ರೆ ನಾನು ಕನ್ನಡ ತೆಲುಗು 2 ಮಾಡಬೇಕು? ಇಲ್ಲ, ಅಂದ್ರೆ ನಿಹಾರ್ ಅವ್ರ ಭೇಟಿನೇ ನನಗೆ ಇದು ಅನ್ಸಿದ್ದು 2 ಲ್ಯಾಂಗ್ವೇಜ್ ಮಾಡಬೇಕು ಅಂತ. ಅದಕ್ಕೆ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ ನನ್ನ ತಕ್ಷಣ ತೆಲುಗು ಅಂತ. ಯಾಕಂದರೆ ನನ್ನ ಮಣ್ಣು, ನನ್ನ ಭಾಷೆ, ನನಗೆ ಗೊತ್ತಿರೋ ಇದ್ರದಲ್ಲೇ ನನ್ನ ಎಕ್ಸ್ಪ್ರೆಷನ್, ನನ್ನ ಸಿನಿಮಾ ಅಂದರೆ ಅದರಲ್ಲಿದ್ದವನು. ಈಗ ನಿಹಾರ್ ಅವರು ಅಂದರೆ ಮೇನ್ ಲೀಡ್ ಅವರೇ ಇದ್ದಿದ್ದರಿಂದ ಅಂದರೆ ಸಿನಿಮಾನ ಅಟ್ ದ ಎಂಡ್ ಒನ್ ಪಾಯಿಂಟಲ್ಲಿ ದ ಬಿಸ್ನೆಸ್ ಆ್ಯಂಗಲಲ್ಲೂ ನೋಡಿದಾಗ, ಆ ಪಾಯಿಂಟಲ್ಲಿ ನೋಡಿದಾಗ ಓಕೆ ಅಂದರೆ ಇದು ಯಾಕೆಂದರೆ ಈ ಸಿನಿಮಾ ತುಂಬ ಟ್ರಾವೆಲ್ಲು ಬೇರೆದೆಲ್ಲ ಇರೋದ್ರಿಂದ ಒಂದು ದೊಡ್ಡ ಮಟ್ಟದಲ್ಲಿ ಶೂಟ್ ಆಗಿದೆ ಈ ಸಿನಿಮಾ. ಎಲ್ಲ ಕಡೆ ತುಂಬ ಔಟ್ಡೋರ್ ಇದ್ದಿದ್ದು ಶೂಟು. ಏನೋ ಆಲ್ಮೋಸ್ಟ್ ಅಲ್ಲಿ ನಾವು ಎಲ್ಲಿ ಮೂಡಿಗೆರೆಯಲ್ಲಿ ಒಂದು 20 ದಿನ, ಕೇರಳ, ಆಮೇಲೆ ಮೈಸೂರು, ಅದಾದಮೇಲೆ ಚಿರಾಪುಂಜಿ, ನಾಂಜ್ರಾಂಗ್ ಅನ್ನೋ ಒಂದು ಪ್ಲೇಸು, ಈ ಥರ ಎಲ್ಲ ಕಡೆ ಶೂಟ್ ಮಾಡಿದ್ದೀವಿ. ಅಂದರೆ ಕೆಲವು ಟೈಮ್ ಏನು ಅನ್ಕೊಬಿಡ್ತಾನೆ ಡ್ರಾಮಾ ಅಂದ್ರೆ ಏನೋ ಒಂದು ಕಮ್ಮಿ ಬಡ್ಜೆಟಲ್ಲಿ ಮಾಡಿಬಿಡ್ತಾರೆ ಅಂತ. ಇದು ಆ ಥರ ಆಗಿಲ್ಲ. ಸೊ ಏನು ಈ ಸಿನಿಮಾ ಕೇಳಿತ್ತು ಆ ರೀತಿ ಎಲ್ಲವನ್ನೂ ಕೂಡ ಎಲ್ಲ ಇದರ ಜಾಗಗಳಲ್ಲೂ ಹೋಗಿ ಶೂಟ್ ಮಾಡಿದ್ದೀವಿ. ಹಾಗಿದ್ದಾಗ ಒಂದು ನಾನು ಅಂದರೆ ಆ ಸ್ಥಾನದಲ್ಲಿ ಅಥವಾ ಡೈರೆಕ್ಟರ್ ಆಗಿದ್ದಾಗ ಇದು ರಿಟರ್ನ್ಸು ಕೂಡ ಯೋಚನೆ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಆ ಪಾಯಿಂಟಲ್ಲಿ ಇದ್ದಾಗ ನಿಹಾರ್ ಮೋರ್ ತೆಲುಗುಗೆ ಏನೋ ಜನಕ್ಕೆ ತಲುಪಿರೋದ್ರಿಂದ ಆ ಜನಕ್ಕೂ ಕೂಡ ಇದಾಗಬಾರ್ದು. ಅಂದರೆ ನಿಹಾರನ್ನು ಅಲ್ಲೂ ನೋಡೋಕೆ ಇಷ್ಟಪಡ್ತಾರೆ. ಯಾಕಂದರೆ ಅವ್ರ ಪೇಜಸ್ ಎಲ್ಲ ಕೆಲವರು ಮೆಸೇಜ್ಗಳು ಹಾಕ್ತಾ ಇರ್ತಾರಲ್ಲ, ಅಂದರೆ ತೆಲುಗುನಲ್ಲಿ ರಿಲೀಸ್ ಆಗಬೇಕು, ತೆಲುಗುನಲ್ಲಿ ಬರಬೇಕು ಅಂತ. ಆ ಪಾಯಿಂಟಲ್ಲಿ ಅಂದ್ಕೊಂಡಾಗಲೇ ನಿಹಾರ್ ಬಂದಾಗೆ ಇಲ್ಲ ತೆಲುಗುಗೂ ಮಾಡೋಣ ಅಂತ ಜೊತೆಲಿ ಇಬ್ಬರು ಡಿಸೈಡ್ ಮಾಡಿಕೊಂಡು ಹಾಗೆ ಶೂಟ್ ಮಾಡಿದ್ದು. ಅಂದರೆ ನಾನು ತೆಲುಗುಗೆ ಮುಂಚೆಲೇ ಏನು ನನಗೆ ಆಗಿರಲಿಲ್ಲ, ಅವ್ರು ಬಂದಮೇಲೆ ನನಗೆ ಅನಿಸಿದ್ದು ಮಾಡೋಣ 2 ಲ್ಯಾಂಗ್ವೇಜ್ಗೆ ಅಂತ ಅಂದ್ಕೊಂಡಿದ್ದೆ. ಸರ್ ಹಾಗೆ ಈ ಸಿನಿಮಾದ ಸ್ಟಾರ್ ಕಾಸ್ಟ್ ಅಂತ ಬಂದರೆ ರಚನಾ ಇಂದರ್ ಅವರು ಆ್ಯಕ್ಟ್ ಮಾಡಿದ್ದಾರೆ ಹೀರೋಯಿನ್ ಆಗಿ. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ? ಅಂದರೆ ರಚನಾ ಇಂದರ್ ಅವರು ಶಿ ಲುಕ್ಸ್ ಗುಡ್ ಆನ್ ಸ್ಕ್ರೀನ್, ಚೆನ್ನಾಗಿ ಕಾಣ್ತಾ ಇದ್ದಾರೆ. ಮತ್ತು ಅವ್ರದ್ದೊಂದು ಇದೆ ಅಂದರೆ ಅವರು ಲವ್ ಮಾಕ್ಟೇಲಿಂದ ಎಲ್ಲರಿಗೂ ಪರಿಚಯ, ಹೆಂಗೆ ನಾವು ಅನ್ನೋ ಒಂದು ಡೈಲಾಗ್ ಇದೆ. ಇಲ್ಲ, ಲವ್ 360 ಮಾಡಿದ್ರು, ಬಟ್ ಲವ್ ಮಾಕ್ಟೈಲಲ್ಲಿ ಅವರು ತುಂಬ ಪಾಪ್ಯುಲರ್ ಆಗಿದ್ದ ಆ ಡೈಲಾಗ್, ಲವ್ ಮಾಕ್ಟೈಲಲ್ಲಿದ್ದರು. ಬಟ್ ಅದಾದಮೇಲೆ ಒಂದಿಷ್ಟು ಸಿನಿಮಾಗಳು ಮಾಡಿದ್ದಾರೆ. ಆ್ಯಂಡ್ ಈ ಸಿನಿಮಾದಲ್ಲಿ ಅವರು ಅಂದರೆ ಅಂದರೆ ಏನಾದ್ರು ಒಂದು ಹೇಳಿದರೆ ತಕ್ಷಣ ಅದೊಂದು ಅಂದರೆ ಒಂದು ಕ್ಯಾರೆಕ್ಟರ್ಲ್ಲಿ ಅವರು ಈಸಿಯಾಗಿ ಇದು ಮಾಡ್ಕೊಂಡು ಮಾಡ್ತಾ ಹೋಗ್ತಾರೆ. ಅಂದರೆ ಈ ಸಿನಿಮಾದಲ್ಲಿ ಅವ್ರ ಪಾತ್ರ ಅಂದರೆ ಮೋರ್ ದೆನ್ ಎನಿ ಪಾತ್ರಕ್ಕಿಂತ
ಆ್ಯಕ್ಚುಲಿ ಅಂದರೆ ಎಲ್ಲ ಒಂದು ಬ್ಯಾಕ್ ಡ್ರಾಪ್ ಒಂದು ಹಿನ್ನೆಲೆಯಲ್ಲಿ ಹೋಗಿ ಈ ಪಾತ್ರ ಮೊದಲು ಮೇಲ್ನೋಟಕ್ಕೆ ಇದೇನು ಇದೆ ಅಂತ ಅನ್ಸಿದ್ರು ಕೂಡ ಕೊನೆಗೆ ಒಂದು ಪಾಯಿಂಟಲ್ಲಿ ಹೋದ ತಕ್ಷಣ ಅದಕ್ಕೂ ಕೂಡ ಒಂದು ಅಂದರೆ ಅಂತಂದರೆ ಒಂದು ಉದ್ದೇಶ ಇದೆ. ಸೊ ಹಂಗಾಗಿ ಆ ಪಾತ್ರಗಳಲ್ಲಿ ಮಾಡ್ಕೊಂಡು ಹೋಗಿದ್ದಾರೆ. ಅಂದರೆ ಅವ್ರ ಜೊತೆಲೂ ವರ್ಕ್ ಮಾಡಿದ್ದು ಖುಷಿ ಕೊಟ್ಟಿದೆ. ಓಕೆ ಸರ್, ಇನ್ನು ಸೀನಿಯರ್ ಆ್ಯಕ್ಟರ್ಸ್ ಅಂತ ಬಂದರೆ ಇದರಲ್ಲಿ ಸಿತಾರಾ ಮ್ಯಾಮ್, ರವೀಂದ್ರ ಆ್ಯಂಡ್ ರಾಜೇಶ್ ನಟರಂಗ್ ಅವ್ರನ್ನ ಇಟ್ಟಿಸಿದ್ದಾರೆ. ಸೊ ಹೇಗೆ ಲೈಕ್ ಈ ಕ್ಯಾರೆಕ್ಟರ್ಸ್ಗೆ ಇವನೇ ನಾನು ಸೆಲೆಕ್ಟ್ ಮಾಡ್ಕೊಬೇಕು ಅಂತ ಹೇಗೆ ಅನ್ನಿಸ್ತು? ಇಲ್ಲ, ಆ ವಿಚಾರದಲ್ಲಿ ತುಂಬ ದೊಡ್ಡ ಕಲಾವಿದರ ಜೊತೆ ನನ್ನ ಕೆಲಸ ಮಾಡೋಕ್ಕೆ ನನಗೆ ಸಿಕ್ಕಿದ್ದು ಕೂಡ ನನಗೆ ಖುಷಿ ಇದೆ. ಸಿತಾರಾ ಅವರ ಆಯ್ಕೆಯಲ್ಲಿ ಹೇಳ್ಬೇಕಂದ್ರೆ ನಿಹಾರ್ ಅವ್ರಿಗೆ ಹೇಳ್ಬೇಕು, ಯಾಕಂದ್ರೆ ಅವರೇ ಸಜೆಸ್ಟ್ ಮಾಡಿದ್ದಿಲ್ಲ, ಸಿತಾರಾ ಮ್ಯಾಮ್ಗೆ ಹೋಗೋಣ ಅಂತ ಹೇಳಿದ್ದು. ತಾಯಿ ಪಾತ್ರಕ್ಕೆ ಇದಂದ್ಬಿಟ್ಟು ಸಿತಾರಾ ಅದಾದ್ಮೇಲೆ ಓಕೆ ಅಂತ ಅಂದ್ಬಿಟ್ಟು ಮ್ಯಾಮ್ಗೆಲ್ಲ ಕತೆ ಹೇಳಿದ್ಮೇಲೆ ಅವ್ರಿಗೆ ಇಷ್ಟ ಆಗಿ ಮ್ಯಾಮ್ ಕೂಡ ಅದೇ ಹೇಳಿದರು, ನೀವು ಕ್ವಶನ್ ಕೇಳಿದ್ರಲ್ಲ ಅದನ್ನೇ ಹೇಳಿದರು, ಇದು ತೀರ್ಥರೂಪ ತಾಯಿ ಬಗ್ಗೆನೇ ನೀವು ಸ್ಟೋರಿ ನರೇಟ್ ಮಾಡ್ತಾ ಇದ್ದೆ, ವೈ ತೀರ್ಥರೂಪ ತಂದೆಯವರಿಗೆ ಅಂತ. ಬಟ್ ಅದು ಜಸ್ಟಿಫೈ ಮಾಡುತ್ತೆ ಏನು ಅಂತ ಹೇಳಿದೆ, ಓಕೆ ಅಂತ ಸುಮ್ಮನಾದರು. ಯಾಕೆಂದ್ರೆ ನಾವೆಲ್ಲ ಅಂದರೆ ನಾನು ಹೇಳ್ಬೇಕಾದ್ರು ಮ್ಯಾಮ್ ಹೇಳ್ತಿದ್ದೆ, ಮ್ಯಾಮ್ ವಿ ಆರ್ ಬಿಗ್ ಫ್ಯಾನ್ ಆಫ್ ಹಾಲುಂಡ ಅವ್ರು. ಯಾಕೆಂದ್ರೆ ನಾವು ನಮ್ಮೂರಲ್ಲಿದ್ದಾಗ, ಯಾಕೆಂತಂದರೆ ನಾವು ನಮ್ಮ ಮನೆಯಿಂದ ಆಲ್ಮೋಸ್ಟ್ ನಾವೆಲ್ಲ ಟಿ ವಿ ಎಲ್ಲ ನಮ್ಮ 90s ಇದರಲ್ಲಿ ಇರ್ತಾ ಇರ್ಬೇಕಾದ್ರೆ ನಮ್ಮೂರಲ್ಲಿ ನಾನು ಫಸ್ಟ್ ನೋಡಿದ ಸಿನಿಮಾ ನನಗೆ ಜ್ಞಾಪಕ ಮುತ್ತಿನಾರ, ಅದು ಆಂಟೆನಾ ದೂರದರ್ಶನಲ್ಲಿ ನೋಡ್ತಿದ್ದೆ ನೆನಪು 4 o'clockಗೆ. ಅದಾದಮೇಲೆ ನಾನು ಸಿತಾರಾ ಮೇಡಮ್ ಹಾಲುಂಡ ಅವ್ರು ಇವತ್ತಿಗೂ ಯಾಕೆ ಜ್ಞಾಪಕ ಅಂದರೆ ನಮ್ಮನೆ ಟ್ರ್ಯಾಕ್ಟ್ರಲ್ಲಿ ನಮ್ಮ ಇಡೀ ಊರು ಜನ ಒಂದು 40 ಜನ ಹೋಗ್ಬಿಟ್ಟು ಹೊಳೆ ನರಸೀಪುರ ಥಿಯೇಟ್ರಲ್ಲಿ, ಚನ್ನಾಂಬಿಕಾ ಥಿಯೇಟ್ರಲ್ಲಿ ಇದರಲ್ಲಿ ಸಿನಿಮಾ ನೋಡಿದ್ದು. ಅದು ಹಾಲುಂಡತ್ ಅವರು, ವಿಷ್ಣು ಸರ್ದು ಮತ್ತು ಆ ಸಿನಿಮಾ ನೋಡ್ಬಿಟ್ಟು ನಮ್ಮ ಮನೇಲಿ ನಮ್ಮೆಲ್ಲ ಹೆಂಗಸರು ಅಳ್ತಾ ಇದ್ದಾರೆ. ಅದು ಇವತ್ತಿಗೂ ಹಾಲುಂಡತ್ ಅವರು ಅಂದರೆ ಬೇರೆ ಒಂದು ನಾಸ್ಟಾಲಜಿಕ್. ಹಂಗೆ ಹೇಳಿದೆ ಮೇಡಮ್ ಹಾಲುಂಡತ್ ಅವ್ರು ಬೇಗ ಓ ಅಂದರೆ ನಾನು ಅಷ್ಟು ಏಜ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ದೆ, ಚೈಲ್ಡ್ಹುಡ್ ಅಂತ ಹೇಳಿದಾಗ ಬಟ್ ಅಂದರೆ ಮ್ಯಾಮ್ ಅಂದರೆ ಅವ್ರ ಜೊತೆ ಅಂಥವ್ರ ಜೊತೆ ಎಲ್ಲ ಮಾಡೋದು ನಮ್ಗೆ ತುಂಬ ಖುಷಿ. ಯಾಕೆಂದರೆ ಹರ್ ಎಕ್ಸ್ಪ್ರೆಷನ್, ಹರ್ ಸೆಟಲಿಟಿ, ಅಂದರೆ ಅವರು ಅದನ್ನು ಅವ್ರು ಹೇಳಾದ್ಮೇಲೆ ಅವರೇ ಹೇಳೋರು, ಇಲ್ಲ ನನ್ನ ಇದರಲ್ಲಿ ಎಕ್ಸ್ಪ್ರೆಷನ್ ಚೆನ್ನಾಗಿ ಇದಾಗಿಲ್ಲ, ಐ ವಿಲ್ ಟೇಕ್ 1 more ಅಂತ ಹೇಳೋರು. ಆಮೇಲೆ ಇನ್ನೊಂದ್ಸರಿ ಹೇಳ್ಬೇಕು ಅಂದರೆ ಒಬ್ಬ ಆಕ್ಟರ್ಗೆ ಅದು ಅನ್ಸುತ್ತೆ ಗೊತ್ತಾ, ಒಂದು ಕಾನ್ಫಿಡೆನ್ಸ್ ಇರುತ್ತೆ ಅವ್ರು ಸ್ಕ್ರೀನ್ ಮೇಲೆ ಮಾಡ್ತಾ ಇರ್ಬೇಕಾದ್ರೆ. ಮೋರ್ ದೆನ್ ನಾವು ನೋಡ್ತಾ ಇರೋ ಪಾಯಿಂಟಲ್ಲಿ ಏನಾಗುತ್ತೆ ಅಂದರೆ ಅವ್ರೊಳಗಡೆ ಒಂದು ಕಾನ್ಫಿಡೆನ್ಸಲ್ಲಿ ಬರುತ್ತಲ್ಲ, ಆ ಟೆಕ್ಸ್ ಯಾವತ್ತೂ ಚೆನ್ನಾಗಿರ್ತದೆ. ಅವ್ರು ಹೇಳೋರು ಇಲ್ಲ ಚೆನ್ನಾಗಿ ಬಂದಿಲ್ಲ, ಆಯ್ತು ತಗೋತೀನಿ ಅಂದ್ಬಿಟ್ಟು ಸಾಕಷ್ಟು ನಾನು ಕಲ್ತಿದ್ದೀನಿ. ಬಟ್ ಸಚ್ ಎ ಸೀನಿಯರ್ ಆ್ಯಕ್ಟರ್, ಖುಷಿ ಇದೆ. ಆ್ಯಂಡ್ ಅದ್ರ ಜೊತೆಗೆ ಸೀತಾರಾ ಮೇಡಮ್ ಹೇಳಿದ್ರಿ, ಇನ್ನು ರಾಜೇಶ್ ನಟರಂಗ ಸರ್ ಬಗ್ಗೆನೂ ನಾವೇನು ಮಾತಾಡೋಗೆ ಇಲ್ಲ. ಅವ್ರ ಜೊತೆಲೂ ನನ್ನ ಈಗ ಸಿನಿಮಾ ಮಾಡಿ ತುಂಬ ಖುಷಿ ಇದೆ. ರಾಜೇಶ್ ನಟರಂಗ ಅವರು ವಿಶ್ವನಾಥ್ ಅನ್ನೋ ಒಂದು ಪಾತ್ರದಲ್ಲಿ ನಟಿಸಿದ್ರೆ ಬಹುಶಃ ಅದು ನನ್ನ ಸಿನಿಮಾ ನೋಡಿದ್ಮೇಲೆ ಹೇಳ್ಬೋದು. ಇದು ಅಂದರೆ ನನಗೆ ಈಗ ನೋಡಿದ್ರೆ ಹೇಳ್ತಿದ್ರು ಇದೊಂಥರ, ಅಂದರೆ ಅದು ನಾನೇ ಹೇಳಬಾರ್ದು, ಸಿನಿಮಾ ನೋಡಿದ್ಮೇಲೆ ಬಂದಮೇಲೆ ಹೇಳ್ತೀನಿ ಕ್ಯಾರೆಕ್ಟರ್ ಏನು ರಿಸೆಂಬಲ್ಸ್ ಇದೆ ಅಂತ. ಬಟ್ ತುಂಬ ಒಳ್ಳೆ ಪಾತ್ರ. ಅದು ಬಿಟ್ಟರೆ ನನಗೆ ತುಂಬ ಇನ್ನೊಂದು ಖುಷಿ ಏನಂತಂದರೆ ರವೀಂದ್ರ ವಿಜಯ್ ಸರ್ ಅವ್ರ ಪಾತ್ರ. ಯಾಕೆಂದರೆ ರವೀಂದ್ರ ವಿಜಯ್ ಸರ್ ಕನ್ನಡಿಗರೇ, ಅವರು ಬೇಸಿಕಲಿ ಡಾಕ್ಟರ್ ಆಗಿದ್ದವರು. ಅದಾದಮೇಲೆ ಅವರು ಒಂದು 4 ವರ್ಷ ಡಾಕ್ಟರ್ ಆಗಿದ್ದು. ಇನ್ಫ್ಯಾಕ್ಟ್ ನನಗೆ ಯಾರು ಈ ಥರ ಇದ್ದಾಗ ಹೇಳೋಕ್ಕೆ ಖುಷಿ. ಅವ್ರು CET 91 ರ್ಯಾಂಕಿಂಗ್ ಅಂತೆ, ಅಂದರೆ ಇದು ಆಲ್ ಓವರ್ ಕರ್ನಾಟಕ. ಹಂಗಿದ್ದು MBBS ಓದಿ ಇದು ಮಾಡಿ ಅದಾದಮೇಲೆ ಡಾಕ್ಟ್ರಾಗಿ ಕೆಲಸ ಮಾಡಿ, ಅದಾದಮೇಲೆ ಚೆನ್ನೈಲಿ ಥಿಯೇಟ್ರಿಗೆ ಹೋಗಿ ಸೇರಿಕೊಂಡು, ಅದಾದಮೇಲೆ ತೆಲುಗು ಇಂಡಸ್ಟ್ರಿಯಲ್ಲಿ ಈಗ ಉತ್ತಮ ಪಾತ್ರಗಳನ್ನು ಮಾಡ್ತಾ ಇದ್ದಾರೆ. ಅವರು ಈ ಸಿನಿಮಾದಲ್ಲಿ ಮಾಡಿದ್ದಕ್ಕೆ ನಂಗೆ ತುಂಬ ಖುಷಿ ಇದೆ. ಯಾಕಂದ್ರೆ ಅವರಿಂದ ನಾನು ಸಾಕಷ್ಟು ಕಲ್ತಿದ್ದೀನಿ ಒಂದಿಷ್ಟು ವಿಚಾರಗಳನ್ನು. ಅವ್ರ ಪ್ರಿಪ್ರೇಷನ್ನು ಅಂದರೆ ನಾನು ಫಸ್ಟ್ ಟೈಮೇ ಕೇಳಿದಾಗ ಓಕೆ ಕಂಪ್ಲೀಟ್ ಸ್ಕ್ರಿಪ್ಟ್ ಕಳಿಸಿ ಅಂತ ಹೇಳಿದ್ರು, ಸ್ಕ್ರಿಪ್ಟ್ ಕಳಿಸಿದ್ರು. ಅದಾದ್ಮೇಲೆ ನಾವಿಬ್ಬರು ಮೀಟಿಗೆ ಕೂತಾಗ, ಅಂದರೆ ಫಸ್ಟ್ ಟೈಮ್ ಮೀಟಾಗಿ ನರೇಶನ್ ಕೂತಾಗಲೇ ಆ ಒಂದು ಇದು ಕೊಡ್ತಾರೆ ಗೊತ್ತಾ, ಒಂದು ಕಂಫರ್ಟ್ನೆಸ್ ಅಥವಾ ಏನೋ ಒಂದು ಇದಾಗುತ್ತಲ್ಲ, ಅಂದರೆ ಪಾತ್ರ ಜೊತೆ ಎಷ್ಟು ಇದಾಗ್ತಾ ಇದ್ದಾರೆ ಅಂದ್ಬಿಟ್ಟು. ಒಂದು ಕಾಫಿ ಡೇಲಿ ಮೀಟ್ ಆದ ವಿಜಯನಗರದಲ್ಲಿ. ಅದಾದಮೇಲೆ ಇಲ್ಲ ಬೇರೆ ಹೋಗೋಣ ಬನ್ನಿ ನರೇಶನ್ ಅಂದ್ಬಿಟ್ಟು ಒಂದು ಪಾರ್ಕ್ಗೆ ಹೋಗಿ ಕೂತ್ಕೊಂಡು ಇಬ್ಬರು ಐ ನರೇಟೆಡ್ ದ ಹೋಲ್ ಸ್ಕ್ರಿಪ್ಟ್. ಅವರು ಒಂದು ಸ್ವಲ್ಪ ಹೇಳಿದರು ಯಾವ ಥರ ಅಂತೇನು ಅಂತ ಡಿಸ್ಕಷನ್ ಮಾಡಿದ್ರು. ಆಮೇಲೆ ಐ ಡೂ ದಿಸ್ ಅಂತ ಹೇಳಿದ್ರು. ಅವರು ಕೂಡ ತುಂಬ ವರ್ಷದಿಂದ ಒಂದು ಒಳ್ಳೆ ಸ್ಕ್ರಿಪ್ಟ್ಗೆ ಕನ್ನಡದಲ್ಲಿ ಮಾಡಬೇಕು ಅಂತ ಅನ್ಕೋತಾ ಇದ್ರು. ಸೊ ಆ ನಿಟ್ಟಿನಲ್ಲಿ ನನಗೆ ಅವರು ಈ ಸಿನಿಮಾದಲ್ಲಿ ಸಿಕ್ಕಿದ್ದು ನನಗೆ ತುಂಬ ಖುಷಿ ಇದೆ. ಸೊ ಅವ್ರ ಪಾತ್ರನ ತುಂಬ ಜನ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಮತ್ತು ಅವ್ರಿಗೆ ನಾನು ಫಸ್ಟು ಮೀಟ್ ಆದಾಗ ಹೇಳಿದ್ರು ಅಂದರೆ ಅವ್ರು ಎಷ್ಟು ಪ್ರಿಪೇರ್ ಆಗಿ ಬಂದಿದ್ರು ಅಂತಂದರೆ ನನಗೆ ಅನಿಸಿದ್ದು, ನಾವು ಫಸ್ಟ್ ಟೈಮ್ ಮೈಸೂರು ಎಪಿಸೋಡಲ್ಲಿ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಅವ್ರು ಇಮಿಡಿಯೇಟ್ ಎಲ್ಲಿದ್ದೀರಾ ಅಂತ ಕೇಳಿದ್ರು. ನಾನು ಇಲ್ಲಿದ್ದೀನಿ ಸರ್, ಬನ್ನಿ ನಾನು ಹೋಟೆಲ್ಗೆ ಬಂದಿನಿ ಅಂತ. ಇಮಿಡಿಯೇಟ್ ಅವ್ರದ್ದು ಮುಸ್ಟ್ಯಾಚ್ ಅವ್ರದ್ದೆಲ್ಲ ರೆಡಿ ಮಾಡ್ಕೊಂಡು ಈ ಲುಕ್ಗೆ ನನಗೆ ಇದು ಕರೆಕ್ಟ್ ಆಗುತ್ತೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನಮ್ಮ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟಲ್ಲಿ ಮೇಕಪ್ ಡಿಪಾರ್ಟ್ಮೆಂಟಲ್ಲಿ ನಾವೇನು ಅಂದರೆ ನಾವು ಈ ಥರ ಹೋಗ್ಬೋದು ಅಂತ ಹೇಳಿದ್ರು. ಬಟ್ ಅವ್ರದೇ ಒಂದಿಷ್ಟು ಪ್ರಿಪ್ರೇಷನ್ ಇತ್ತು ಗೊತ್ತಾ, ಅದನ್ನು ತೋರಿಸ್ತಿದ್ರು. ಇದ್ರಲ್ಲಿ ಹೋಗ್ಬೋದಾ, ಇದ್ರಲ್ಲಿ ಹಂಗೆ ಕಾಣ್ತೀನ ಹೀಗೆ ಅಂದ್ಬಿಟ್ಟು. ಎಷ್ಟು ಪ್ರಿಪೇರ್ ಆಗಿ ಬಂದಿದ್ದಾರಲ್ಲ ಅಂತ ಅನಿಸ್ದಾಗ ನನಗೆ ಆಗ ಒಂಥರ ಬೇರೆ ಥರ ಒಂದು ಭಾವನೆ ಬೆಳೀತು. ಇಲ್ಲ ಇವ್ರ ಜೊತೆ ಇದ್ದಾಗ ಅಂದರೆ ನಾವು ಇನ್ನೊಂದಿಷ್ಟು ಪ್ರಿಪರೇಷನ್ನು ಬೇರೆ ರೀತಿ ಅವರಿಂದ ಕಲಿಯೋದಿರುತ್ತೆ. ಸೊ ನನಗೆ ಆ ರೀತಿಲಿ ತುಂಬ ಕಲ್ತಿದ್ದೀನಿ ಅವರಿಂದ. ಮತ್ತು ಸಚ್ ಎ ವಂಡರ್ಫುಲ್ ಆ್ಯಕ್ಟರ್. ಅದು ಕನ್ನಡಿಗರಿಗೆ ಈಗ ನೆಕ್ಸ್ಟ್ ಮುಂದಿನ ಸಿನಿಮಾಗಳಲ್ಲಿ ಬಹುಶಃ ನಮ್ಮೆಲ್ಲರಿಗೂ ಕೂಡ ಅವ್ರು ಟ್ರೀಟ್ ಟು ವಾಚ್ ಇನ್ ಕನ್ನಡ ಸಿನಿಮಾಸ್ ನೆಕ್ಸ್ಟ್ ಕಮಿಂಗ್ ಡೇಸ್. ಆ್ಯಂಡ್ ಅದ್ರ ಜೊತೆಗೆ ಅಜಿತ್ ತಂಡೆ ಅವರು ಸರ್ ಇದ್ದಾರೆ, ಇನ್ನು ತುಂಬ ಸಾಕಷ್ಟು ಕಲಾವಿದರಿದ್ದಾರೆ. ಆಮೇಲೆ ಅಶ್ವಿತಾ ಅವರು ಈ ಸಿನಿಮಾದಲ್ಲಿ ಒಂದು ಬಹುಮುಖ್ಯ ಪಾತ್ರದಲ್ಲಿ ಮಾಡಿದ್ದಾರೆ. ಇನ್ನು ನಿಹಾರ್ ಪೃಥ್ವಿ ಸಂಚಾರಿ ಪಾತ್ರದಲ್ಲಿ ಅವ್ರ ಜೊತೆ ಇರುವಂಥ ಪಾತ್ರಗಳು ಬರುತ್ತೆ. ವಾಕ್ಮನ್ ಅಂತ ಪಾತ್ರ ಬರುತ್ತೆ, ರಿಲೀಸ್ ಸಂಜನ್ ಅಂತ ಬರುತ್ತೆ. ಈ ಥರದ್ದೆಲ್ಲ ಒಂದಿಷ್ಟು ಪಾತ್ರಗಳು ಕೂಡ, ಒಂದು ಚಿಕ್ಕ ಕೆಲವು ಪಾತ್ರಗಳು ಕೂಡ ನಿಮ್ಮನ್ನು ನಗಿಸುತ್ತೆ. ಆಮೇಲೆ ಗಿರೀಶ್ ಶಿವಣ್ಣ ಅವ್ರು ಮಾಡಿದ್ದಾರೆ.
ಆಮೇಲೆ ಶ್ವೇತಾಂಶು ಬೋರಾ ಅಂತ ಒಂದು ನಾರ್ತ್ ಈಸ್ಟಲ್ಲಿ ಒಂದು ಕ್ಯಾರೆಕ್ಟರ್ ಬರುತ್ತೆ, ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಸಾಕಷ್ಟು, ಆಮೇಲೆ ಇದ್ರ ಜೊತೆಗೆ ಕೇರಳದ ಆರ್ಟಿಸ್ಟ್ಗಳನ್ನ ಯೂಸ್ ಮಾಡ್ಕೊಂಡು ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟು ಇದು ಏನು ಇದರಲ್ಲಿ ನಾವು ಚಿರಾಪಂಜಿಲಿ ಶೂಟ್ ಆಗ್ತಾ ಇರ್ಬೇಕಾದ್ರೆ ನಾಂಜರಂಗ್ ಅನ್ನೋ ಪ್ಲೇಸಲ್ಲಿ ಅಲ್ಲಿ ಲೋಕಲೇಟ್ಸ್ನ ಯೂಸ್ ಮಾಡಿದ್ದೀವಿ. ಸೊ ತುಂಬ ಸಾಕಷ್ಟು ಜನ ಅಂದರೆ ಏನಂತಂದರೆ ಒಂದು ರೆಗ್ಯುಲರ್ ಅನ್ಸದೇ ಒಂದು ಬೇರೆ ಅಂದರೆ ಪಾತ್ರಗಳು ನಿಮಗೆ ಕನೆಕ್ಟ್ ಆಗುತ್ತೆ. ಇಲ್ಲಿ ನಟಿಸಿರುವಂಥ ಎಲ್ಲ ಕಲಾವಿದರು ಕೂಡ ದ ಪಾತ್ರ ಈ ಸಿನಿಮಾಕ್ಕೆ ತುಂಬ ದೊಡ್ಡ ಕೊಡುಗೆ ಇದೆ. ಸೊ ಅವರೆಲ್ಲರ ಜೊತೆ ಈ ಜರ್ನಿ ಮಾಡೋಕ್ಕೆ ನನಗೆ ಸಿಕ್ಕಿದ್ದು ಕೂಡ ಇನ್ ದ್ಯಾಟ್ ವೇ ಐ ಆಮ್ ಲಕ್ಕಿ. ಸರ್, ಈಗ ನೆಕ್ಸ್ಟ್ ನೀವು ಡೈರೆಕ್ಷನ್ ಮಾಡಬೇಕು ಅಂದರೆ ಯಾವ ಥರ ಒಂದು ಕಥೆಯಲ್ಲಿ ಮಾಡಬೇಕು ಅನ್ನೋ ಒಂದು ಆಸೆ ನಿಮಗಿದೆ? ಅಂದರೆ ಆ್ಯಕ್ಷನ್ ಮೂವಿನ, ರೊಮ್ಯಾಂಟಿಕ್ಕಾ, ಹೇಗೆ ನಿಮಗೆ ಏನೊಂದು ಐಡಿಯಾ ಇದೆ? ಇಲ್ಲ, ನಾನು ಆ ಥರ ಆ ಸ್ಕೇಲ್ ಅಂದರೆ ನಾನು ಹೀಗೆ ಹಾಗೆ ಅಂತ ತುಂಬ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಯಾಕೆಂತಂದರೆ ನಾನು ಹೇಳ್ತಾ ಇರೋದು ನನಗೆ ಬೇಸಿಕಲಿ ನನ್ನ ಹೊಳೆಯುವಂಥ ಆಲೋಚನೆಗಳು ನನಗೇನು ಅನಿಸುತ್ತೆ ಆ ಎಕ್ಸ್ಪ್ರೆಷನ್ ಸುತ್ತಮುತ್ತ ಹೇಳ್ಕೊಂಡು ಹೋಗಬೇಕು ಅಂತ ಗೊತ್ತಿಲ್ಲ. ಅಂದರೆ ಇದೇ ಥರದ್ದು ಅಥವಾ ಹಿಂಗೆ ಮಾಡಬೇಕು ಅನ್ನೋ ಒಂದು ಪಾಯಿಂಟಲ್ಲಿ ಇನ್ನೂ ಒಂಥರ ಆ್ಯಕ್ಷನ್ ಹೇಳ್ಬಿಡ್ಬೇಕು ಅಥವಾ ಸಸ್ಪೆನ್ಸ್ ಹೇಳ್ಬೇಕು. ಯಾಕಂದ್ರೆ ನಾನು ಈಗ ಬರ್ದಿರೋ ಕತೆಗಳೇ ಆಲ್ಮೋಸ್ಟ್ ಅಲ್ಲಿ ನಾನು ಒಂದು ಅಂದ್ಕೊಂಡಿರೋ ಒಂದಿಷ್ಟು 4-5 ಕತೆಗಳಲ್ಲಿ ಅವೆಲ್ಲ ಡ್ರಾಮಾನೇ ಇದೆ ಆಲ್ಮೋಸ್ಟ್ ಅಲ್ಲಿ. ಈಗ ಕೆಲವ್ರು ಹೇಳ್ತಾ ಇರ್ತಾರೆ ನನಗೆ ಜಾನ್ರ ಚೇಂಜ್ ಮಾಡು, ಬೇರೆ ಥರ ಇದು ಮಾಡು ಅಂತ. ಅಂದರೆ ಚೇಂಜ್ ಏನಕ್ಕೆ ಮಾಡಬೇಕು ಅನ್ನೋ ಪಾಯಿಂಟ್ ನನಗೆ ಇದು ನನಗೆ ಅಂದರೆ ನನಗೆ ಇಷ್ಟ ಇದನ್ನು ಹೇಳ್ತೀನಿ ಅಂದಾಗ ಆ ಥರದನೇ ಸಿನಿಮಾಗಳು ಮಾಡ್ಕೊಂಡು ಹೋಗ್ಬೋದು. ಒಂದು ಪಾಯಿಂಟಲ್ಲಿ ಆ ಥರದ್ದು ನಮ್ಗೆ ಅನ್ನಿಸ್ದಾಗ ಅದನ್ನು ಹೇಳ್ಬೋದು, ಅದ್ರಲ್ಲಿ ಏನೂ ತಪ್ಪಿಲ್ಲ. ಬಟ್ ನನಗೆ ಅನಿಸಿದ ಸಿನಿಮಾಗಳು ಈಗ ಮಾಡ್ಕೊಂಡು ಹೋಗ್ಬೇಕು ಅಂದರೆ ನನ್ನ ಒಂದು ಅಭಿರುಚಿಗೆ ಮತ್ತು ನಾನು ಯಾವ ಥರ ಸಿನಿಮಾಗಳನ್ನು ಹೇಳ್ಬೋದು ಅಂತ ಅನಿಸಿರುತ್ತೋ ಆ ಕಾನ್ಫಿಡೆಂಟಲ್ಲಿ ಇಲ್ಲ ಯಾರೋ ಹೇಳಿದ್ರು ಅಥವಾ ಈ ಥರದ್ದು ಬೇರೆ ಥರದ್ದು ಮಾಡಬೇಕು ಅನ್ನೋದು ನನಗಿಲ್ಲ. ಆಮೇಲೆ ನನಗೂ ಕೂಡ ಈಗೇನೋ ಒಂದೇ ಸರಿ ನಾನು ಬೇರೆ ಥರದ್ದು ಸಬ್ಜೆಕ್ಟ್ ಕೈ ಹಾಕಬೇಕು ಅಂತಲೂ ಇಲ್ಲ. ನಾನು ಹೇಳಿದ್ನಲ್ಲ ಆಗಲೇ, ನನ್ನ ಸುತ್ತಮುತ್ತ ನನಗೆ ಗೊತ್ತಿರುವಂಥ ಕತೆಗಳು, ನನ್ನ ಸುತ್ತಮುತ್ತ ನಡೆಯುವಂಥ ವಿಚಾರಗಳು, ಅದ್ರ ಸುತ್ತನೇ ಕತೆ ಹೇಳಬೇಕು ಅನ್ನೋದು ನನಗೀಗ ಇಷ್ಟ. ಸೊ ಅದನ್ನು ಹೇಳ್ತಾ ಇದ್ದೀನಿ. ಓಕೆ ಸರ್, ಈಗ ಒಂದು ಸಿನಿಮಾ ಮಾಡೋದು ಅಂದರೆ ಎಷ್ಟೋ ಜನರ ಕನಸಾಗಿರುತ್ತೆ ಅದು. ಈಗ ನೀವು ನೋಡ್ಬೋದು, ಚಿಕ್ಕ ಚಿಕ್ಕ ಹುಡುಗರು ಸಹ ಶಾರ್ಟ್ ಫಿಲ್ಮ್ಸ್ ಮಾಡ್ತೀವಿ, ಆಲ್ಬಮ್ ಸಾಂಗ್ಸ್ ಮಾಡ್ತೀವಿ ಅನ್ನೋಂಥ ತುಂಬ ಆಸೆ ಇರುತ್ತೆ. ಸೊ ಅವರು ಸಿನಿಮಾಗೆ ಬರಬೇಕು ಅನ್ನೋ ತುಂಬ ಒಂದು ಕನಸು ಇಟ್ಕೊಂಡು ಬದುಕ್ತಾ ಇರ್ತಾರೆ. ಸೊ ಅವರಿಗೆ ನೀವೇನಾದರೂ ಹೇಳೋದಾದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಂದರೆ ನನ್ನ ಆಫ್ಟರ್ ಹೊಂದಿಸಿ ಬರೇರಿ ಆದಮೇಲೆ ನಾನು ಒಂದು ಪಾಡ್ಕಾಸ್ಟಲ್ಲೂ ಹೇಳಿದೆ ಏನಂತಂದರೆ, ಈಗ ತುಂಬ ಈಸಿ ಅಂದರೆ ಎಸ್ಪೆಷಲಿ ಸಿನಿಮಾ ಅನ್ನೋದಾಗಲಿ ಅದು ಅಂದರೆ ಈಸಿ ಅನ್ನೋದಕ್ಕಿಂತ ಏನಂತಂದರೆ ಡಿಜಿಟಲ್ ಕ್ಯಾಮ್ರಾಗಳಾಗಲಿ DSLR ಆಗಲಿ, ಇಲ್ಲಿ ನೀವು ನಿಮ್ಗೆ ಅನಿಸಿದ ಸಿನಿಮಾ ಮಾಡಿಬಿಡ್ಬೋದು. ನನಗೆ ಇಷ್ಟ, ನನಗೆ ಒಂದೊಂದ್ಸರಿ ಅನ್ಸೋದು ಓಕೆ ನನಗೆ ಸಿನಿಮಾ ಆಗಲಿಲ್ವಾ, ಆಯಿತು ನಾನು ಆ್ಯಕ್ಚುಲಿ ಆಗಲಿರ್ಬೇಕಾದ್ರೆ ಒಂದು 70 ನಾನು ಲೆಕ್ಚರಾಗಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಐ ಪರ್ಚೇಸ್ಡ್ ಒಂದು ನ್ಯೂಸ್ ಏನೋ 70 ಒಂದು ಕ್ಯಾಮ್ರಾ ಪರ್ಚೇಸ್ ಮಾಡಿದೆ, ಲೈಟು, ಬೇಸಿಕ್ ಲೈಟ್ಸು ಇವೆಲ್ಲ ಕಲ್ತ್ಕೊಂಡು ನಾನೇ ಒಂದು ಚಿಕ್ಕ ಕ್ಯಾಮ್ರಾ ಓಕೆಲ್ಲ ಮಾಡಿ ನಂಗೆ ಸಿನಿಮಾ ಮಾಡೋಕ್ಕಾಗಲಿಲ್ವಾ, ನಾನು ಊರಿಗೆ ಹೋಗ್ಬಿಟ್ಟು ನಾನು ಊರಲ್ಲಿ ಅನ್ಸಿದ ಸಿನಿಮಾ ತೆಗಿತೀನಿ, ಈ ಥರದ್ದೆಲ್ಲ ಅನ್ಸೋದು. ಅಂದರೆ ನಿಮ್ಗೆ ಎಲ್ಲಿ ಅನ್ಸುತ್ತೆ ಅಲ್ಲೇ ಕತೆ ಹೇಳಿ. ಅಂದರೆ ಸಿನಿಮಾ ಅಂದರೆ ನಿಮ್ಮ ಕತೆ ಹೇಳಕ್ಕೆ ಹೊರಟಿದ್ದೀರಲ್ವಾ. ಸೊ ಇಟ್ಸ್ ಅವೈಲಬಲ್, ಅಂದರೆ ಕ್ಯಾಮ್ರಾ ಇದೆ, ಲೈಟ್ ಇದೆ, ಎಲ್ಲವೂ ಇದೆ, ಟೆಕ್ನಾಲಜಿ ಗೊತ್ತಿದೆ, ಎಡಿಟ್ ಇದೆ, ಎಲ್ಲ ಗೊತ್ತಿದೆ. ಸೊ ಅಂದರೆ ನಿಮ್ಗೆ ಅನಿಸಿದ ಜಾಗದಲ್ಲಿ ನೀವು ಕತೆಗಳನ್ನು ಹೇಳಿ, ಅದನ್ನೇ ನೋಡುವಂಥ ವರ್ಗ ಇದ್ದೇ ಇರ್ತಾರೆ. ಅಂದರೆ ಈಗ ಸಿನಿಮಾ ನೋಡುಗರಿಗೆ ಮತ್ತು ಇದ್ರದಲ್ಲೂ ಕೂಡ ತುಂಬ ಅಂದರೆ ತಲುಪುವ ವಿಧಾನಗಳು ತುಂಬ ಇದೆ. ಆಗ ಥಿಯೇಟ್ರ್ ಒಂದೇ ಇದ್ರೂ ಕೂಡ ಈಗ OTT ಇದೆ, TV ಇದೆ, ಬೇರೆ ಎಲ್ಲ ಥರದ ವಿಚಾರದಲ್ಲೂ ತಲುಪಿಸ್ಬೋದು. ಸೊ ಹಂಗಿರೋದ್ರಿಂದ ನಿಮ್ಗೆ ಏನು ಹೇಗೆ ಅನಿಸುತ್ತೋ ನಿಮ್ಗೆ ಅನಿಸಿದ ಸಿನಿಮಾಗಳನ್ನು ಈಗ ಮಾಡ್ಬೋದು. ಸೊ ಯಾಕಂದರೆ ಅದನ್ನು ರಿಲೀಸ್ ಮಾಡ್ಬೋದು ಬೇರೆ ರೀತಿ. ಇನ್ನೊಂದೇನು ಅಂತಂದರೆ, ನನಗೆ ಆಫ್ಟರ್ ಹೊಂದಿಸಿ ಬರೀ ಆದ್ಮೇಲೆ ಒಂದು ಸಿನಿಮಾದಲ್ಲೇ ಏನೋ ಆಗ್ಬಿಡುತ್ತೆ ಅನ್ನೋದನ್ನು ನೀವು ಇದು ಮಾಡ್ಕೊಂಡು ಕೂತ್ಕೊಬಿಡಿ, ಮ್ಯಾಜಿಕ್ ಆಗ್ಬಿಡುತ್ತದೆ ಇದು. ಒಂದು ಸಿನಿಮಾದಲ್ಲೇ ಜಾಸ್ತಿ ಹೊತ್ತು ಟೈಮ್ ಕಳಿಬೇಡಿ. ಅಂದರೆ ನೀವು ಮಾಡಿ ಒಂದು ಅಂಥ ಸಿನಿಮಾ, ನೆಕ್ಸ್ಟ್ ನೀವು ಮೂವ್ ಆನ್ ಬೇರೆ. ಯಾಕೆಂದರೆ ಇಲ್ಲಿ ನಿರಂತರ ಕಲಿಕೆ ಆಗಿರೋದ್ರಿಂದ ಒಂದು ಸಿನಿಮಾದಿಂದ ಮುಗಿದ ತಕ್ಷಣ ಇನ್ನೊಂದು ಸಿನಿಮಾಗೆ ಬೇಗ ಹೋಗಬೇಕು. ಸೊ ಆ ನಿಟ್ಟಿನಲ್ಲಿ ಒಂದು ಸಿನಿಮಾದಲ್ಲೇ ಬೇಗ ಅಂದರೆ ಯೂಶ್ವಲಿ ಫಸ್ಟ್ ಫಿಲ್ಮ್ ಮೇಕರ್ ನಾವೇನು ಮಾಡ್ಬಿಡ್ತೀವಿ, ಇದನ್ನು ಚೆನ್ನಾಗಿ ಮಾಡೋಣ, ಅದನ್ನು ಚೆನ್ನಾಗಿ ಮಾಡೋಣ, ಇದನ್ನೆಲ್ಲ ಇದಾಗ್ಬಿಡೋಣ, ಇದೇನೋ ಅನ್ನೋ ಒಂದು ಆ್ಯಕ್ಚುಲಿ ಅದು ಭ್ರಮೆ ಅನ್ನೋದಕ್ಕಿಂತ ಜಾಸ್ತಿ ಏನಂತಂದರೆ ತುಂಬ ಪ್ರಾಮಾಣಿಕವಾಗಿ ಇಷ್ಟಪಡ್ತಾ ಇರ್ತೀವಿ ಯೂಶ್ವಲಿ ಫಸ್ಟ್ ಸ್ಕ್ರಿಪ್ಟ್ಗಳನ್ನ. ಅದನ್ನು ಬೆಟರ್ ಮಾಡಬೇಕು, ಇದು ಇನ್ನೊಂದಿಷ್ಟು ಬೆಟರ್ ಮಾಡಬೇಕು, ಇಲ್ಲಿ ಸೌಂಡ್ ಇದಾಗಬೇಕು, ಇಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಇದಾಗಬೇಕು, ಇಲ್ಲ ಇನ್ನೂ ಬೆಟರ್ ಶೂಟ್ ಮಾಡಬೇಕು, ಈ ಥರದ್ದೆಲ್ಲ ಇದು ಮಾಡ್ತಾ ಇರ್ಬೇಕಾರೆ ಮಾಡಿ ಅದೆಲ್ಲದ್ರೂ. ಬಟ್ ಅದರಲ್ಲೇ ಸ್ಟಕ್ ಆಗಬೇಡಿ, ಬೇಗ ನೀವು ಅನ್ಕೊಂಡಿದ್ದು ಮಾಡಿದ್ರೆ ರಿಲೀಸ್ ಇಟ್, ದೆನ್ ನೆಕ್ಸ್ಟ್ ಮೂವ್ ಆನ್, ನೆಕ್ಸ್ಟ್ ಇದಕ್ಕೆ ಮೂವ್ ಆಗಿ ನೆಕ್ಸ್ಟ್ ಕತೆನ ಹೇಳಿ ಅನ್ನೋದನ್ನು ಹೇಳಕ್ಕೆ ಬಯಸ್ತೀನಿ ಅಷ್ಟೇ. ಸೊ 2023 ನಿಮ್ಮದು ಹೊಂದಿಸಿ ಬರೇರಿ ಬಂತು. ಸೊ ವಿದಿನ್ ಎ ಗ್ಯಾಪ್ 1 ಇಯರಲ್ಲಿ ಈಗ ಮತ್ತೆ 2025 ಈಗ ನಿಮ್ಮದು ತೀರ್ಥರೂಪ ಬರ್ತಾ ಇದೆ. ಸೊ ಇವಾಗ ನೀವು ಹೇಳಿದ್ರಲ್ವ ಅನ್ಸಿದ್ದನ್ನು ಮಾಡಿಬಿಡಿ, ರಿಲೀಸ್ ಮಾಡಿಬಿಡಿ ಅಂತ. ಸೊ ಅದೇ ನಿಮಗೂ ಸ್ಫೂರ್ತಿ ಆಯಿತಾ 1 ವರ್ಷ ಆದಮೇಲೆ ಮತ್ತೆ ಇನ್ನೊಂದು ಸಿನಿಮಾ ಕೊಡೋದಕ್ಕೆ? ಹೌದು, ಏನಂತಂದರೆ ಎಸ್ಪೆಷಲಿ ಹೇಳ್ಬೇಕಂದ್ರೆ ಈ ಫಿಲ್ಮದಲ್ಲಿ ದಟ್ಟವೇ ಹೊಂದಿಸಿ ತೀರ್ಥರೂಪನ ಬೇಗ ಮುಗಿಸಿದ್ದೀವಿ. ಆ್ಯಕ್ಚುಲಿ ಏನಾದ್ರೆ ನಾನು ಹೇಳಿದ್ನಲ್ಲ, ಹೊಂದಿಸಿ ನನಗೆ ಆಲ್ಮೋಸ್ಟ್ ಅಲ್ಲೂ ಬಿಫೋರ್ ಕೋವಿಡ್ ಸ್ಟಾರ್ಟ್ ಮಾಡಿದ್ದು, 45 ಡೇಸ್ ಕೋವಿಡ್ಗಿಂತ ಮುಂಚೆ ಶೂಟ್ ಆಗಿತ್ತು. ಅದಾದಮೇಲೆ 1.5 ವರ್ಷ ಶೂಟೇ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನಲ್ಲಿ ಆಲ್ಮೋಸ್ಟ್ ಅಲ್ಲಿ ಐ ಆಮ್ ಟೇಕಿಂಗ್ ಕೇರ್ ಆಫ್ ಆಲ್ ದ ಡಿಪಾರ್ಟ್ಮೆಂಟ್. ಒಬ್ಬನೇ ಇದು ಮಾಡ್ತಾ ಇದೆ, ಎಡಿಟ್ ಎಲ್ಲ ಕಡೆ ಅಡ್ಡಾಡ್ಕೊಂಡು ಇದು ಮಾಡ್ಕೊಂಡು ಮಾಡ್ತಾ ಇದ್ದೆ. ಇಲ್ಲ ಇದನ್ನು ಚೇಂಜ್ ಮಾಡೋಣ, ಲೆಂತ್ ಒಂದು 3 hours ಇತ್ತು,
ಇತ್ತು, ಅದನ್ನು 240 ಲೆಂತ್ ಇದು ಮಾಡೋದು, ಅದಾದಮೇಲೆ 211. ಸೊ ದೇರ್ ಆರ್ ಫಸ್ಟ್ ಸಿನಿಮಾದಲ್ಲಿ ಅದು ಮಲ್ಟಿಪಲ್ ಕ್ಯಾರೆಕ್ಟರ್ ಇರೋದ್ರಿಂದ ಅದೆಲ್ಲ ಆಯಿತು. ಬಹುಶಃ ಅದು ಕೂಡ ಒಂದು ಕಲಿಕೆ ಮತ್ತು ಒಂದು ಸ್ಫೂರ್ತಿನ ಕೂಡ ಹೌದು. ಏನಂತಂದರೆ ಶೂಟ್ ಮುಗಿಸಿ ಒಂದು ಪ್ಲ್ಯಾಂಡಾಗೆ ಶೂಟ್ ಮುಗಿಸಿ ಬೇಗ ಪೋಸ್ಟ್ ಪ್ರೊಡಕ್ಷನ್ನ ಕೂಡ ಒಂದು ಟೈಮಲ್ಲಿ ಮುಗಿಸಿ ಅಂದ್ಕೊಂಡಿದ್ದ ರೀತಿ ಬೇಗ ಬರಬೇಕು ಅನ್ನೋದು ನನ್ನ ಆ ಹೊಂದಿಸಿ ಬರೀ ಸಿನಿಮಾದ ಲರ್ನಿಂಗ್ ನನಗೆ. ಇನ್ ದಟ್ ವೇ ಒಂದು ವರ್ಷದಲ್ಲಿ ನಾವು ಆ್ಯಕ್ಚುಲಿ ಅನೌನ್ಸ್ ಮಾಡ್ದಂಗೆ ಸಮ್ಮರ್ಗೆ ಬರಬೇಕಾಗಿತ್ತು. ಒಂದು ಸ್ವಲ್ಪ ಅಂದರೆ ನಮ್ಮ ಪೋಸ್ಟ್ ಪ್ರೊಡಕ್ಷನಲ್ಲೂ ಒಂದು ಸ್ವಲ್ಪ ಡಿಲೇ ಆಯಿತು. ನಾವು ಅಂದ್ಕೊಂಡಂಗೆ ನಾವು ಡಿಸೆಂಬರಲ್ಲಿ ನಾವು ಹಿಮಾಚಲಲ್ಲಿ ಶೂಟ್ ಮಾಡಬೇಕಾಯ್ತು, ಅಲ್ಲಿ ಬೇಡ ಅಂತ ಅಂದ್ಕೊಂಡು ಆಮೇಲೆ ಇದಕ್ಕೆ ಹೋದೋ, ಯಾವುದು ಮೇಘಾಲಯಕ್ಕೆ ಹೋದೋ. ಸೊ ಈ ಪಾಯಿಂಟಲ್ಲಿ ಯಾಕೆಂದರೆ ಔಟ್ಡೋರೇ ಇರೋದ್ರಿಂದ ನಾವು ಅಂದ್ಕೊಂಡಂಗೆ ಆಗಲ್ಲ ಒಂದೊಂದು ಟೈಮು. ಸೊ ಆ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಡಿಲೇ ಆಯಿತು. ಈಗ ಪೋಸ್ಟ್ ಪ್ರೊಡಕ್ಷನ್ ವರ್ಕು ಇದಾಗಿರೋದ್ರಿಂದ ಡಿಲೇ ಆಗಿದೆ. ಬಟ್ ಹೊಂದಿಸಿ ಅಷ್ಟು ಇದು ಮಾಡಿಲ್ಲ. ಬಟ್ ಐ ಲರ್ನ್ಡ್ ಎ ಲಾಟ್. ವೆರಿ ನೈಸ್ ಸರ್, ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಸೊ ಮತ್ತೆ ಸಿಗೋಣ ನಿಮ್ಮ ನೆಕ್ಸ್ಟ್ ಹಾಡಿನ ಸಕ್ಸಸ್ ಜೊತೆಗೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಥ್ಯಾಂಕ್ ಯು ಆನಂದ್ ಆಡಿಯೋ. ಎಲ್ಲ ಹಾಡುಗಳಿಗೂ ಒಂದು ಪ್ಲಾಟ್ಫಾರ್ಮ್ ಕೊಟ್ಟು ಸಪೋರ್ಟ್ ಮಾಡ್ತಾ ಇರೋಕ್ಕೆ ಥ್ಯಾಂಕ್ ಯು ಸೊ ಮಚ್. ಹಾಗೆ ನಾನು ಕನ್ನಡ ಜನತೆಯಲ್ಲಿ ಕೇಳ್ಕೊಳ್ಳೋದು ಒಂದು ವಿಷಯ ಏನಂತಂದರೆ, ಸಾಕಷ್ಟು ಜನ ನನಗೆ ಹೊಂದಿಸಿ ಬರೀರಿ ಚಿತ್ರ ಆದಮೇಲೆ OTTಲಿ ಮತ್ತು ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಸಾಕಷ್ಟು ಜನ ಮೆಸೇಜ್ ಮಾಡಿದ್ರಿ, ತುಂಬ ಚೆನ್ನಾಗಿತ್ತು, ನೆಕ್ಸ್ಟ್ ಸಿನಿಮಾ ನಾನು ಥಿಯೇಟ್ರಲ್ಲಿ ನೋಡ್ತೀನಿ ಅಂತ ಹೇಳ್ಬಿಟ್ಟು. ನಮ್ಮ ತೀರ್ಥರೂಪ ತಂದೆಯವರಿಗೆ ಚಿತ್ರ ಈಗ ನಿಮ್ಮ ಮುಂದೆ ಇದೆ. ನಾನು ಹೊಂದಿಸಿ ಬರೀ ನಿರ್ದೇಶಕ ರಾಮನಹಳ್ಳಿ ಜಗನ್ನಾಥ್ ನಿಮ್ಮಲ್ಲಿ ಕೇಳ್ಕೊಡೋದೇನೆಂದರೆ, ಥಿಯೇಟ್ರಲ್ಲೇ ಬಂದು ಈ ಸಿನಿಮಾನ ನೋಡಿ ಇದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದು ಖಂಡಿತ ನಿಮ್ಮೊಂದು ಎಮೋಷನಲ್ ಜರ್ನಿಲಿ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ ಅನ್ನೋ ಒಂದು ಭಾವನೆಯೊಂದಿಗೆ, ಒಂದು ನಂಬಿಕೆಯೊಂದಿಗೆ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.